ಇದು ಮರ್ಫೀಸ್ ಲಾ ಥರ ವಾಟ್ ಹ್ಯಾಡ್ ಟು ಹ್ಯಾಪನ್ ಹ್ಯಾಡ್ ಟು ಹ್ಯಾಪನ್. ಸೊ ಓಟ್ ನಾರಾಯಣಕಕ್ಕ. ಭಾಗ್ಯಶ್ರೀ ವಿಠ್ಠಲರಾವ್ ಶೇಖರ್ ಅವರು ತಮ್ಮ ಅನಿಸಿಕೆಗಳನ್ನು ಹಲೋ ಹಲೋ ಹಾಂ ಭಾಗ್ಯಶ್ರೀ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ಬೇಕಂತ ಕೇಳ್ಕೊತಾರೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಇರೋರೆಲ್ಲ ಸಾಹಿತಿಗಳು, ಸೊ ಅವರೆಲ್ಲ ದೇ ಆರ್ ವೆಲ್ ಟ್ರೈನ್ಡ್ ಮಾತಾಡೋದ್ರಲ್ಲಿ. ಸೊ ನಾನು ಫಸ್ಟ್ ಟೈಮ್ ಪ್ರಾಬೆಬ್ಲಿ ಈ ಸ್ಟೇಜ್ ಮೇಲೆ ಈ ಥರ ನಿಂತ್ಕೊಂಡು ಮಾತಾಡಿರೋದು. ಸೊ ಒಂದು 5 minutes ತೊಗೋತೀನಿ, ಎಲ್ಲರೂ ಸಹಿಸ್ಕೋಬೇಕು. ಅಂದರೆ ನನಗೆ ಇವತ್ತು ಈ ದಿನ ಈ ಥರ ನಿಂತ್ಕೊಂಡು ಮಾತಾಡೋಕ್ಕೆ ಒಂದು ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ನಂಗೆ ಒಂದು ಕಡೆ ಖುಷಿ ಆಗುತ್ತೆ ಆ್ಯಂಡ್ ಒಂದು ಕಡೆ ಒಂದು ಹೆಮ್ಮೆನೂ ಆಗುತ್ತೆ. ಇವಾಗ ಮಾತಾಡಬೇಕು ಅಂತ ಬಂದಾಗ ಇವಾಗ ಫಾದರ್ ಡಾಟರ್ ರಿಲೇಶನ್ಶಿಪ್ ಹೇಗೆ ಅಂದರೆ ಅದು ನಾರ್ಮಲ್ ಆಗಿ ರುಟೀನ್ ಆಗಿ ನಡೀತಾ ಇರುತ್ತೆ. ಅವ್ರು ನಮಗೆ ಮಾಡೋದು, ನಾವು ಅವ್ರಿಗೆಲ್ಲ ಶೇರ್ ಮಾಡೋದು, ಅದೆಲ್ಲ ನಡೀತಾ ಇರುತ್ತೆ. ಸೊ ಯಾವತ್ತಾರು ಈ ಥರ ಬಂದ್ಬಿಟ್ಟು ನೀನು ನಿಮ್ಮಪ್ಪನ ಬಗ್ಗೆ ಹೇಳು ಅಂದಾಗ ಅಷ್ಟು 30-40 ವರ್ಷದ್ದು ಕಂಡೆನ್ಸ್ ಮಾಡಿ ಏನು ಹೇಳಬೇಕು ಅನ್ನೋದು ಫಸ್ಟು ಕ್ವೆಶನ್ನು. ಸೊ ಅದರಲ್ಲಿ ನನಗೆ ತುಂಬ ಯಾವುದು ಮೆಮೊರಿಲಿದೆ ಆ್ಯಂಡ್ ಮೆಮೊರಿ ಅಂತಲ್ಲ, ಯಾವಾಗಲೂ ನಮ್ಮ ಜೊತೇಲಿ ಇರ್ತಾರೆ. ಬಟ್ ಯಾವ್ದು ನನಗೆ ಚೆನ್ನಾಗಿ ಅನ್ನಿಸ್ತು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಇವಾಗ ಎಲ್ಲರಿಗೂ ಬುಕ್ ಸಿಗುತ್ತೆ. ಸೊ ಅದರಲ್ಲಿ ನೀವು ಓದಿದಾಗ ನಿಮಗೆ ಅನಿಸುತ್ತೆ ಅವರು ಆ್ಯಕ್ಚುಲಿ ಅವ್ರ ನೇಚರು, ಅವರು ಬರೆದಿರೋ ಬುಕ್ಕು ಆ್ಯಂಡ್ ಅವ್ರ ಒಂದು ಬರೆಯೋ ರೀತಿ ತುಂಬ ಕಾಂಟ್ರಾಸ್ಟಿಂಗ್ ಆಗಿದೆ ಅಂತ ಅನಿಸುತ್ತೆ. ಯಾಕೆಂದರೆ ಅವ್ರದ್ದು ಬುಕ್ಸು ಆ್ಯಂಡ್ ಅವರು ಬರವಣಿಗೆ ನೋಡಿದ್ರೆ ಅದು ಸ್ವಲ್ಪ ಮೆಚ್ಯೂರ್ಡ್ ಸೀರಿಯಸ್ ನೋಟಲ್ಲಿ ಇರುತ್ತೆ ಯಾವಾಗಲೂ. ಬಟ್ ನೀವು ಅವ್ರನ್ನ ಡೈರೆಕ್ಟಾಗಿ ಅಪ್ರೋಚ್ ಮಾಡಿ ಮಾಡಿದಾಗ ಅವ್ರ ತಕ್ಷಣ ಒಂದು 5 minutesಲ್ಲೇ ಎಲ್ಲರಿಗೂ ಕ್ಲೋಸ್ ಆಗಿಬಿಡೋದು. ಆ್ಯಂಡ್ ಪ್ರತಿಯೊಂದು ಸಬ್ಜೆಕ್ಟ್ ಬಗ್ಗೆನೂ ಅವ್ರಿಗೆ ಗೊತ್ತಿರ್ತಿತ್ತು. ಇವಾಗ ಸೈನ್ಸ್ ಬಗ್ಗೆನೂ ಅವ್ರಿಗೆ ಡಿಸ್ಕಷನ್ ಮಾಡೋಕ್ಕೆ ಗೊತ್ತು. ಸಾಹಿತ್ಯ ಅಂತೂ ಅವರು ಉಸಿರು, ಆ್ಯಕ್ಚುಲಿ ಆಲ್ ಟೈಮ್ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರು. ಆಮೇಲೆ ನಮ್ಮ ಸಬ್ಜೆಕ್ಟ್ಸು ಅಂತ ಬಂದರೆ, ನಾನು ಮಾಡಿರೋದು ಆರ್ಕಿಟೆಕ್ಚರು, ನಮಗೂ ಸೋಷಿಯಾಲಜಿ ಅಂತ ಒಂದು ಸಬ್ಜೆಕ್ಟ್ ಇರ್ತಾಯಿತ್ತು. ಅದು ನನಗೆ ತುಂಬ ಕಷ್ಟ, ಅದನ್ನ ಹಿಂಗೆ ಓದೋದು, ಏನು ಮಾಡೋದು ಅಂತ. ಅವಾಗ ಪ್ರತಿ ಓದೋದ್ರಲ್ಲಿ ಕೂಡ ನಮ್ಮಪ್ಪ ಸಪೋರ್ಟಿವ್ ಆಗಿರ್ತಾಯಿದ್ರು. ನೀನು ಈ ಥರ ಇಷ್ಟಿಷ್ಟು 500-600 ಪೇಜ್ ಬುಕ್ನ ನೀನು ಈ ಥರ ಓದ್ಕೊಂಡೆಲ್ಲ ಈ ಥರ ಕುತ್ಕೊಳ್ಳೋಕ್ಕಾಗಲ್ಲ. ಸೊ ನಾನು ನಿಂಗೆ ಟಿಪ್ಸ್ ಕೊಡ್ತೀನಿ, ಯಾವ ಇದರಲ್ಲಿ ಹೆಂಗೆ ಬರಿಬೇಕು ನೀನು ಎಕ್ಸಾಮು ಅಂತ ಎಲ್ಲ ಪ್ರತಿಯೊಂದಕ್ಕೂ ನಮಗೆ ಒಂದು ಸಪೋರ್ಟಾಗಿ ಇರ್ತಾಯಿದ್ರು. ಆಮೇಲೆ ಅವ್ರ ಹತ್ರ ನಾವು ಏನು ಬೇಕಾದ್ರೂ ಶೇರ್ ಮಾಡ್ಬೋದಿತ್ತು. ಅದರಲ್ಲಿ ನಾವು ತಲೆಕಾನ್ ಫ್ಯಾಮಿಲಿ ಹೆಣ್ಮಕ್ಳು ವಿ ಆರ್ ವೆರಿ ಲಕ್ಕಿ ಅಂತ ಹೇಳ್ಬೋದು. ಬಿಕಾಸ್ ಇವಾಗಿನ ಜನ್ರೇಷನ್ ಹೆಣ್ಮಕ್ಳಿಗೂ ಅಷ್ಟೇ, ವಿ ಹ್ಯಾವ್ ಲಿಟಲ್ ಎಕ್ಸ್ಟ್ರಾ ಫ್ರೀಡಮ್ ದ್ಯಾನ್ ಬಾಯ್ಸಿಗೆ ಸ್ವಲ್ಪ ಕೆಲಸ ಜಾಸ್ತಿ ನಮ್ಮ ಫ್ಯಾಮಿಲಿಲಿ. ಮಾಡಲೇಬೇಕು, ನೀನು ಈ ಕೆಲಸ ಮಾಡಲೇಬೇಕು. ವೆನ್ ಯು ಆರ್ ಬಾರ್ನ್ ಇನ್ ದಿಸ್ ಫ್ಯಾಮಿಲಿ, ನಿಂಗೆ ಫಸ್ಟ್ ಜಾಬ್ ಇಸ್ ಕೆಲಸ, ಮನೆ ಕೆಲಸ, ಇದು ಎಲ್ಲನೂ. ಬಟ್ ಹುಡುಗಿರಿಗೆ ಸ್ವಲ್ಪ ಫ್ರೀಡಮ್ ಜಾಸ್ತಿ. ನೀನು ಆರಾಮಾಗಿ ರೆಡಿ ಆಗೋ, ಚೆನ್ನಾಗಿ ಕಾಣು, ಓಡಾಡು, ಇಷ್ಟೇ ನಮ್ಮ ಕೆಲಸ ಆಗುತ್ತೆ ಆ್ಯಕ್ಚುಲಿ ಎಲ್ಲ ಇದರಲ್ಲೂ. ಸೊ ಆ ರೀತಿಲಿ ನಾವು ಆಲ್ ಗರ್ಲ್ಸ್, ಇವಾಗ ಇನ್ಕ್ಲೂಡಿಂಗ್ ದ ಪ್ರೆಸೆಂಟ್ ಜನ್ರೇಷನ್, ನಮ್ಮ ಅಣ್ಣಂದರು ಮಕ್ಕಳು, ಚಿಕ್ಕಪ್ಪಂದ್ರು ಮಕ್ಕಳು, ದೇ ಆರ್ ಆಲ್ ವೆರಿ ಲಕ್ಕಿ ಆ್ಯಕ್ಚುಲಿ. ಆಮೇಲೆ ಅದು ನನಗೆ ನಮ್ಮ ಅಪ್ಪಂಗೆ ನಾವು ಯಾವಾಗ ಏನು ಕೇಳ್ಬೋದಾಗಿತ್ತು ಆ್ಯಂಡ್ ಅವ್ರು ಕರೆಕ್ಟ್ ಸೊಲ್ಯೂಷನ್ ಕೊಡೋರು. ಅದಕ್ಕೆ ನೀನು ಹಿಂಗೆ ಮಾಡು ಅಂತ ಅವ್ರಿಗೆ ಒಂದು ಪ್ರಾಬಬ್ಲಿ ಅವ್ರಿಗೊಂದು ಯಾವಾಗಲೂ ಒಂದು ಇಂಟ್ಯೂಷನ್ ಇರ್ತಾ ಇತ್ತು ಅನಿಸುತ್ತೆ. ನೀನು ಇದು ಮಾಡಿದ್ರೆ ಸರಿ ಇಲ್ಲ. ಅವರು ನಾವು ಏನೋ ಕೇಳ್ತಾ ಇದ್ವಿ, ಏನು ಮಾಡೋದು ಪಾಪ ಅಂದಾಗ ಅವ್ರು ಹಿಂಗೆ ರೀಸನ್ ಹೇಳೋರು. ಅವಾಗ ನಾವು ಅದು ಕರೆಕ್ಟಾಗಿ ಗೊತ್ತಾಗ್ತಾ ಇತ್ತು. ಅದರಲ್ಲಿ ಏನೋ ಆಮೇಲೆ ಗೊತ್ತಾಗ್ತಾ ಇತ್ತು, ಓ ಇದರಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಅಂತ. ಸೊ ಅವ್ರ ಡಿಸಿಷನ್ಸ್ ವಾಸ್ ಆಲ್ರೆಡಿ ರೈಟ್, ಆಲ್ವೇಸ್ ರೈಟ್. ಬೇಕು, ಸರಿ ಇದೆ ಅಂದರೆ ಸರಿ ಇದೆ, ಇಲ್ಲಾಂದರೆ ನೀನು ಇದು ಮಾಡೋಕ್ಕೆ ಹೋಗಬೇಡ ಅಂತ ಅವರು ನಮಗೆ ಹೇಳಿಬಿಡ್ತಾ ಇದ್ರು. ಆಮೇಲೆ ಒಂದು ಅವ್ರಿಗೆ ಯಾವಾಗಲೂ ಟ್ರೈನಿಂಗ್ ನಡೀತಾ ಇತ್ತು ಅವ್ರ ಆಫೀಸ್ ಕಡೆಯಿಂದ. ಅಲ್ಲೆಲ್ಲ ಹೋದಾಗ ನಂದು ಯಾವಾಗಲೂ ಒಂದಷ್ಟು ರಿಕ್ವೈರ್ಮೆಂಟ್ಸ್ ಇರ್ತಾಯಿತ್ತು ನಮ್ಮ ಅಪ್ಪಂಗೆ. ನೀನು ಈ ಊರಿಗೆ ಹೋಗ್ತಾ ಇದೆಯಾ, ಇದು ತೊಗೊಂಬ ಅದು ತೊಗೊಂಬ ಅಂತ. ಅದರಲ್ಲಿ ಮೇಜರ್ ಅಂದರೆ ಚಪ್ಪಲಿ.
ಅದು ನನ್ನ ಫೇವ್ರೇಟ್. ಎಲ್ಲೋದ್ರೂ ನಂಗೊಂದು ಜೊತೆ ಚಪ್ಪಲಿ ತಗೊಂಡ್ ಬಾ ಅಂತಾನೆ ಹೇಳ್ತಾ ಇದ್ದೆ. ಅವಾಗ ನಮ್ಮ ಅಪ್ಪಂಗೆ ಗೊತ್ತಿತ್ತು ಇವಳಿಗೆ ತುಂಬಾ ಇಷ್ಟ ಇದು, ಆದ್ರೆ ಹೆಂಗ್ ತರೋದು ಇವಾಗಾದ್ರೆ ಅದೇನು ಯೂನಿವರ್ಸಲ್ ಸೈಜ್ ಇವೆ, US ಸೈಜ್, UK ಸೈಜ್, ಏನೇನೋ ಸೈಜ್ ಇದೆ. ಅವಾಗ ಅವ್ರವ್ರದೇ ಓನ್ ಕಂಪ್ನಿಗಳು, ಸೊ ನಿಮ್ಗೆ ಆ ಕಂಪನಿ ಪ್ರಕಾರ ಆ ಸೈಜ್ ಸಿಗ್ತಾ ಇತ್ತು. ಅವಾಗ ನಮ್ದೆಲ್ಲ ಕಾಲ್ದು ಅವರು ನಮ್ಮ ಫೀಟ್ದೆಲ್ಲ ಅದನ್ನ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ರು. ಅಲ್ಲಿ ಹೋಗಿ ಶಾಪಿಗೆ ಕೊಟ್ಟು ಅದ್ರ ಆ ಸೈಜ್ ಕರೆಕ್ಟಾಗಿ ತಗೊಂಡ್ಬರ್ತಾ ಇದ್ರು ಸ್ಯಾಂಡಲ್ಸು. ಸೊ ಹಾಗೆ ಆ ಥರ ತುಂಬ ನಡೆದಿದೆ. ಅಂದರೆ ನಮ್ಮನೇಲಿ ಸ್ವಲ್ಪ ನಂದೇ ಹಠ ಜಾಸ್ತಿ ಇರ್ತಾ ಇತ್ತು ಎಲ್ಲದರಲ್ಲೂ. ಅದೇ ಥರ 2 ವೀಲರ್ ಒಂದ್ಸತಿ ನಮ್ಮಪ್ಪನ ಟ್ರೈನಿಂಗ್ ಇತ್ತು, 6 ಮಂತ್ಸ್ ಅವ್ರು ಇರಲ್ಲ ಅಂತ ಅಂದಾಗ ಮನೇಲಿ 2 ವೀಲರ್ ಇರುತ್ತಲ್ಲ, ಅದು ಹ್ಯಾಂಡ್ ಗೇರ್ಡು ನಾರ್ಮಲ್ ಬರ್ತಾ ಇತ್ತು ನಂಗೆ ಓಡ್ಸೋಕ್ಕೆ. ಹ್ಯಾಂಡ್ ಗೇರ್ಡು ಇನ್ನು 6 ತಿಂಗಳು ಸುಮ್ಮನೆ ಕೂತ್ಬಿಡುತ್ತಲ್ಲ ಗಾಡಿ ಅಂತ ರಾತ್ರಿ 10 ಗಂಟೆಗೆ ನಂಗೆ ಫ್ಲ್ಯಾಶ್ ಆಗಿತ್ತು, ಈ ಗಾಡಿ ಸುಮ್ಮನೆ ಇರುತ್ತಲ್ಲ ಮನೇಲಿ ನಾನು ಓಡಿಸ್ಬೋದಲ್ಲ, ಅದ್ಯಾಕೆ ಖಾಲಿ ಕೂಡಿಸ್ಬೇಕು ಅಂತ. 10-10:30 ನಮ್ಮ ಅಪ್ಪಂಗೆ ಹೇಳಿದ್ರೆ ಹಿ ವಾಸ್ ಆ್ಯಕ್ಚುಲಿ ರೆಡಿ ಟು ಮೇಕ್ ಮೀ ಲರ್ನ್. ಸೊ ಆ ತಕ್ಷಣ 10:30ಗೆ ನಾವು ಗ್ರೌಂಡ್ಗೆ ಹೋಗಿ ಕಲಿಸ್ಬಿಟ್ಟು ನೆಕ್ಸ್ಟ್ ಟೈಮ್ ಕಾಲೇಜಿಗೆ ತೊಗೊಂಡೋಗ್ಬಿಟ್ಟಿದ್ದೆ. ಅಷ್ಟು ತುಂಬ ಸಪೋರ್ಟಿವ್, ಎಲ್ಲದಕ್ಕೂ ಯಾವುದೂ ಒಂದು ಬೇಜಾರು ಮಾಡ್ಕೊತಾ ಇರಲಿಲ್ಲ ಅವರು. ಅದೇ ಥರ ಅವರು ನಮಗೆ ಪ್ರತಿಯೊಂದು ಸ್ಟೆಪ್ಪಲ್ಲೂ ಇಲ್ಲಿ ತನಕ ಬ್ಯಾಕ್ ಬೋನ್ ಆಗಿ ಗೈಡ್ ಮಾಡಿದ್ದಾರೆ. ಒಂದಂದ್ರೆ ತಲೇಖಾನ್ ಅಂತ ಒಂದು ಚಿಕ್ಕ ಹಳ್ಳಿ, ಆ್ಯಕ್ಚುಲಿ ಅಲ್ಲಿಂದ ಬಂದು ಬೆಂಗಳೂರು ಆ್ಯಂಡ್ ಆಲ್ ಓವರ್ ಇಂಡಿಯಾ ಇಷ್ಟೊಂದು ಅವ್ರದ್ದೇ ಒಂದು ಸೆಟ್ ಆಫ್ ರೂಲ್ಸಲ್ಲಿ ಅವರು ರೂಲ್ಸ್ನ ಫಾಲೋ ಮಾಡಿ ಆ್ಯಂಡ್ ಅವರು ವೃತ್ತಿ ಆ್ಯಂಡ್ ಪ್ರವೃತ್ತಿ ಎಲ್ಲನೂ ಒಂದು ಬ್ಯಾಲೆನ್ಸ್ಡ್ ವೇ ಅಲ್ಲಿ ಅವರು ನಡೆಸ್ಕೊಂಡು ಹೋಗಿ ಎಲ್ಲ ಕಡೆ ಒಳ್ಳೆ ಹೆಸರು ತಗೊಂಡು ಹೋಗಿ ನೀವು ವಿಠಲ್ ರಾವ್ ಮಕ್ಕಳ ಅಂತ ಅನ್ನೋ ಒಂದು ಖುಷಿ ನಮಗೆ ಕೊಟ್ಟಿದ್ದಾರೆ. ವಿ ಆರ್ ರಿಯಲಿ ಪ್ರೌಡ್ ಫಾರ್ ದ್ಯಾಟ್. ಆಮೇಲೆ ನೆಕ್ಸ್ಟು ಈ ಕಾರ್ಯಕ್ರಮ ನಡೆಯೋಕ್ಕೆ ನಮ್ಮ ಬ್ಯಾಕ್ ಬೋನ್ ಆದ ನಾರಾಯಣ್ ಕಾಕ, ಸ್ವಾಮಿ ಕಾಕ, ಆಮೇಲೆ ಸ್ವಾಮಿ ಕಾಕ ಅಂತೂ ಅದು ಅವಾಗಲೇ ಹೇಳ್ದಂಗೆ ಪ್ರಿಂಟಿಂಗಿಗೆ ತುಂಬ ಓಡಾಡ್ಬಿಟ್ಟಿದ್ದಾರೆ ಈ ಏಜಲ್ಲಿ. ಸೊ ಆ ಜೋಶ್ ಇಟ್ಕೊಂಡು ಎಲ್ಲ ಮಾಡಿದ್ದಕ್ಕೆ, ಆಮೇಲೆ ನಮ್ಮಮ್ಮ ನಮ್ಮಪ್ಪಂಗೆ ನಮಗೆ ಎಲ್ಲರಿಗೂ ನನ್ನ ತಮ್ಮಂಗೆ ಎಲ್ಲದಕ್ಕೂ ಸಪೋರ್ಟ್ ಆಗಿದ್ದಕ್ಕೆ, ಆಮೇಲೆ ಈ ಒಂದು ಪ್ರೋಗ್ರಾಮ್ ನಾನು ಮಾಡೋಣ, ಈ ಥರ ಬುಕ್ ಮಾಡೋಣ ಅಂತ ಹೇಳಿ ಹಾಲ್ ಬುಕ್ ಮಾಡೋದಿರ್ಬೋದು, ಎನಿಥಿಂಗ್ ಪ್ರತಿಯೊಂದು ಅರೇಂಜ್ಮೆಂಟು ಮಾಡಿದ್ದ ನನ್ನ ತಮ್ಮ ಶ್ರೀಪತಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು. ಮಗಳು ಅಪ್ಪನ ಬಗ್ಗೆ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಿದ್ಲು. ಬಾಲ್ಯದ ನೆನಪುಗಳು ಭಾಳಷ್ಟು ಆರತಿರ್ತವೆ, ಅದನ್ನು ಎಷ್ಟು ಹೇಳಬೇಕು ಅಷ್ಟು ಹೇಳಿ ಮುಗಿಸಿದ್ಲು. ಈಗ ಇನ್ನೊಬ್ಬರು ಶ್ರೀಯುತ SG ಕುಲಕರ್ಣಿ ಅವರು, ಇವರು ಈ ಲೇಖನವನ್ನು ಬರೆದಿದ್ದಾರೆ. ಅವರು ಒಂದೆರಡು ಮಾತುಗಳನ್ನು ಆಡಬೇಕಂತ ಇಷ್ಟಪಟ್ಟಿದ್ದಾರೆ. BSNL ರಿಟೈರ್ಡ್ ಅಧಿಕಾರಿಗಳು. ದಯವಿಟ್ಟು ವೇದಿಕೆಗೆ ಬರಬೇಕು ಕುಲಕರ್ಣಿ ಅವರು. ಕಲಬುರಗಿಯಿಂದ ಖ್ಯಾತ ಪ್ರಕಾಶಕರು ಬಸವರಾಜ್ ಕೊನೆಕ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಆ ಪುಸ್ತಕವನ್ನು, ನಮ್ಮ ಅಣ್ಣನ ಪುಸ್ತಕವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಅಂದ್ಕೋತೇನೆ. ಸುಮಾರು ಕಲಬುರಗಿ ಭಾಗದಲ್ಲಿ 5,000 ಪುಸ್ತಕಗಳನ್ನು ಪ್ರಕಟಿಸಿದಂಥ ಅತ್ಯಂತ ಪ್ರಖ್ಯಾತ ಪ್ರಕಾಶಕರು, ರಾಜ್ಯ ಮಟ್ಟದಲ್ಲಿ ಇವತ್ತು ಹೆಸರನ್ನು ಪಡೆದಂಥವರು. ತಮಗೆ ಧನ್ಯವಾದಗಳು ಸರ್. ಸರ್ ಅವರು ಕೂಡ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಮ್ಮ ಸಲಹಾ ಸಮಿತಿ ಹಿರಿಯ ಸದಸ್ಯರು ಕೂಡ ಅವರ ಕೃಪಾ ಆಶೀರ್ವಾದದಿಂದೇ ನಮ್ಮ ಸಂಸ್ಥೆ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ತಮ್ಮೆಲ್ಲರೂ ಕೇಳ್ಕೊಳ್ತಾರೆ. ಹಾಗೆ ಡಾಕ್ಟರ್ ಬಸವರಾಜ್ ಸಬರದವರು, ಬನ್ನಿ ಸರ್. ಡಾಕ್ಟರ್ ಬಸವರಾಜ್ ಸಬರದವರು ವಿಠಣ್ಣನ ಗೆಳೆಯರು, ಕನ್ನಡದ ಖ್ಯಾತ ಸಾಹಿತಿಗಳು ಡಾಕ್ಟರ್ ಬಸವರಾಜ್ ಸಬರದವರು. ಬರೀ ಕುಲಕರ್ಣಿ, ತುಂಬ ಒಳ್ಳೆಯ ಲೇಖನ ಸರ್, ನಿಮ್ಮದು ತುಂಬ ಮೆಚ್ಚಿಕೊಂಡಿದ್ದೀನಿ ನಾನು. ಯಾಕಂದರೆ ಆತನ ಯೂನಿಯನ್ ಚಟುವಟಿಕೆಗಳ ಕುರಿತು ನಮಗೇನು ಗೊತ್ತಿರಲಿಲ್ಲ. ಅಂಥದ್ದು ತಮ್ಮ ಲೇಖನ ಭಾಳ ಅದ್ಭುತ ಲೇಖನ. ತಮಗೆ ಒಂದು 2 ನಿಮಿಷ ಮಾತಾಡಿದ್ರೆ. ವೇದಿಕೆಯ ಮೇಲೆ ಆಸೀನರಾದಂತಹ ಗಣ್ಯ ವ್ಯಕ್ತಿಗಳೇ ಮತ್ತು ವಿಠ್ಠಲರಾವ್ ಅವರ
ಕುಟುಂಬ ವರ್ಗದವರಿಗೆ ಸ್ವಾಗತ ಕೋರುತ್ತಾ ವಿಠ್ಠಲರಾವ್ ಅವರ ಬಗ್ಗೆ 4 ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟಂತಹ ಸ್ವಾಮಿರಾವ್ ಅವರಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ವಿಠ್ಠಲರಾವ್ ಅವರು ವ್ಯಕ್ತಿ ಅಲ್ಲ ರೀ. ಅವರು ವಿಠ್ಠಲರಾವ್ ಅನ್ನೋರು ಒಂದು ದೊಡ್ಡ ಸಂಸ್ಥೆ. ವಿಠ್ಠಲ ಅಂದ್ರೆ ಒಂದು ದೊಡ್ಡ ಸಂಸ್ಥೆ. ಒಬ್ಬ ಯಾವುದೇ ವ್ಯಕ್ತಿಗೆ ಹೆಮ್ಮೆ ಯಾವಾಗ ಆಗುತ್ತೆ ಅಂತಂದರೆ ತನ್ನ ಶಿಷ್ಯ ಆ ಮಟ್ಟಕ್ಕೆ ಬೆಳೀತಾನೆ ಅಂದಾಗ ಅದರಂಥ ಧನ್ಯತೆ ಭಾವ ನನಗೆ ಯಾವತ್ತೂ ಗೌರವವನ್ನು ಕೊಡ್ತದೆ. ಅವರು ನಾನು ನೋಡಿದಾಗ ನನ್ನ ಶಿಷ್ಯರಾಗಿದ್ದವರು ಅವರು ಅದನ್ನು ಮೀರಿ ನಮ್ಮ ಭಾರತ ಮಟ್ಟದವರೆಗೆ ದೊಡ್ಡ ಯೂನಿಯನ್ ಲೀಡರಾಗಿ ಬೆಳೆದಿದ್ದು ರಿಯಲಿ ಇದೊಂದು ದೊಡ್ಡ ಅದ್ಭುತ ಅನಿಸುತ್ತೆ. ಬಟ್ ಯಾವತ್ತೂ ನಮ್ಮ ಯೂನಿಯನ್ ವಿಷಯದಲ್ಲಿ ಯಾವತ್ತೂ ಸಾಹಿತ್ಯದ ಬಗ್ಗೆ ಅವರು ಯಾವತ್ತೂ ಹೇಳಿದ್ದೇ ಅಲ್ಲ. ಅವರು ಬರೇ ಯೂನಿಯನ್ನು ಸಂಘಟನೆ ಸದಸ್ಯರಿಗೆ ಏನು ಒಳ್ಳೇದು ಮಾಡಬೇಕು ಅನ್ನೋದೇ ಅವರ ಯಾವಾಗೂ ಒಂದು ಗುರಿಯಾಗಿತ್ತು. ಈಗ ನಾನು ಕೇಳಿದಾಗ ಗೊತ್ತಾಯಿತು ಅವ್ರು ಸಾಹಿತ್ಯದಲ್ಲೂ ಅಷ್ಟೇ ಒಂದು ನಿಸ್ಸೀಮರಾಗಿದ್ದರು ಅನ್ನೋದು ಕೇಳಿಕೊಂಡು ನನಗೆ ತುಂಬ ಸಂತೋಷ ಆಗುತ್ತೆ. ಇಷ್ಟು ಮಾತು ಹೇಳಿಬಿಟ್ಟು ಇನ್ನೊಂದು ಮಾತು ಹೇಳ್ತೀನಿ. ನಮ್ಮ ಯೂನಿಯನ್ನಲ್ಲಿ ಯಾವಾಗಲೂ ಮೀಟಿಂಗ್ ಆದಾಗ ನಮ್ಮ ಸದಸ್ಯರಿಗೆ ಹೇಳ್ತಾ ಇದ್ರು, 1 ನಯಾ ಪೈಸನೂ ತೊಗೋಬೇಡಿ, ಸೇವೆ ಮಾಡಿ. ಒಂದು ವೇಳೆ ನೀವೇನಾದ್ರು ಸಿಗಹಾಕ್ಕೊಂಡ್ರೆ ನಾನು ನಿಮ್ಮನ್ನು ರಕ್ಷಣೆ ಮಾಡ್ತೀನಿ ಅಂತ ದಯಮಾಡಿ ತಿಳ್ಕೊಬಿಡಿ ಅಂತ ಯಾವಾಗಲೂ ಹೇಳ್ತಾ ಇದ್ದಿದ್ದರಿಂದಲೇ ಯಾವ ಮಟ್ಟಕ್ಕೆ ಅವ್ರು ಬೆಳೆದಿದ್ರು. ಇಷ್ಟು ಹೇಳಿ ನಾನು 4 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು ಕುಲಕರ್ಣಿ ಸರ್ ಅವರಿಗೆ. ಅವರೊಂದಿಗೆ ಕೆಲಸ ಮಾಡಿದಂಥವ್ರು BHNನಲ್ಲಿ. ಬಂಧುಗಳೇ, ಇಲ್ಲಿಗೆ ವೇದಿಕೆ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಸಂಗೀತ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಅಣಿಗೊಳಿಸ್ತೀವಿ. ಅತಿಥಿಗಳು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಬರಬೇಕಂತ ವಿನಂತಿಸ್ಕೊಳ್ತೇನೆ. ಶ್ರೀಯುತ ಪದ್ಮಾಕರ್ ಅವರು, ಬೀದರ್ನವರವರು, ಪದ್ಮಾಕರ್ ಕುಲಕರ್ಣಿಯವರು ಇಲ್ಲಿ ಕಲಬುರಗಿ ಬೆಂಗಳೂರಿನಲ್ಲಿ ಅವರು ಈಗ ಸದ್ಯ ವಾಣಿಜ್ಯ ಇಲಾಖೆಯ ಹಿರಿಯ ಆಯುಕ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸಾಹಿತಿಗಳಿದ್ದಾರೆ, ತುಂಬ ಚೆನ್ನಾಗಿ ಬರೀತಾರೆ. ಅವರು ಬಂದಿದ್ದಾರೆ. ವಿಠ್ಠಲರಾವ್ ಅವರ ಮನೆಯ ಪಕ್ಕದಲ್ಲಿ ಅವರು ಇರ್ತಾರೆ. ಇದರಲ್ಲಿ ಅವರಿಗೆ ಪುಸ್ತಕಗಳನ್ನು ಕೊಡಬೇಕಂತೇಳಿ ದಯವಿಟ್ಟು ಈ ವೇದಿಕೆಯ ಚೇರ್ಗಳನ್ನು ತೆಗೆದು ಸಂಗೀತಕ್ಕೆ ವೇದಿಕೆಯನ್ನು ಅಣಿ ಮಾಡಬೇಕು ಅಂತ ವಿನಂತಿಸ್ಕೊಳ್ತೇನೆ. ಬನ್ನಿ ಸರ್. ಯಾರು? ಸ್ವಾಮಿರಾವ್ ಅವರಿಗೆ ಒಂದು ಪುಸ್ತಕವನ್ನು ಅವರ ನಂಜುಂಡ ಸ್ವಾಮಿಯವರು ಕೊಡ್ತಾ ಇದ್ದಾರೆ, ಅವರು ಸ್ವೀಕರಿಸಬೇಕು. ಬಂಧುಗಳೇ, ಈಗ ನಾನು ಕಲಬುರಗಿಯಲ್ಲಿದ್ದ 13 ವರ್ಷಗಳ ಕಾಲ ಸ್ವಾಮಿರಾವ್ ಕುಲಕರ್ಣಿ ಸರ್ ಅವರ ಒಂದು ಹಿರಿಯ ಮಾರ್ಗದರ್ಶನ ನನಗಿತ್ತು. ನನ್ನ ಪುಸ್ತಕಗಳು ಪ್ರಕಟಗೊಂಡ ಮೇಲೆ ನಾನು ಸರ್ ಅವರಿಗೆ ಭೇಟಿಯಾಗಿರಲಿಲ್ಲ. ಈ ವೇದಿಕೆ ಮೇಲೆ ನಾನು ನನ್ನ ಪುಸ್ತಕಗಳನ್ನು ಅವರಿಗೆ ಕೊಡ್ತಾ ಇದ್ದೇನೆ. ವಿಠ್ಠಲ ಗ್ರಂಥದಲ್ಲಿ ಇರ್ತಕ್ಕಂಥ 2 ಭಾವಗೀತೆಗಳನ್ನು, ಒಂದು ಕರ್ಜಿಗಿ ಸರ್ ಅವರು, ರವೀಂದ್ರ ಕರ್ಜಿಗಿ ಸರ್ ಅವರು ಬರೆದಿರ್ತಕ್ಕಂಥದ್ದು, ಇನ್ನೊಂದು AK ರಾಮೇಶ್ವರನ್ ಅಂತ ಹಿರಿಯ ಸಾಹಿತ್ಯಗಳು, ಇಬ್ಬರು ಕಲಬುರಗಿಯವರು ಬರೆದಿರ್ತಕ್ಕಂಥವ್ರು. ಇನ್ನು 2 ಇವುಗಳನ್ನು ನಮ್ಮ ಶ್ರೀಮತಿ ಶುಭಾ ಗೋವಿಂದರಾವ್ ದೇಶಪಾಂಡೆ, ಶ್ರೀಮತಿ ಭಾಗ್ಯಶ್ರೀ ಶೇಖರ್ ಕುಮಾರ್ ಅರ್ಜುನ್ ದೇಶಪಾಂಡೆ ಇವರು ಪ್ರಸ್ತುತಪಡಿಸ್ತಾರೆ. ತಬಲವನ್ನು ಅದಕ್ಕೆ ಶ್ರೀ ಪ್ರವೀಣ್ ದೇಶಪಾಂಡೆ ಅವರು ತಬಲಾ ಸಾಥಿಯನ್ನು ನೀಡ್ತಾರೆ. ಹಾರ್ಮೋನಿಯಂ ಶ್ರೀ ಪ್ರದೀಪ್ ದೇಶಪಾಂಡೆ ಅವರು. ಈ 2 ಭಾವಗೀತೆಗಳಾದ ತಕ್ಷಣ ಮುದ್ದು ಮೋಹನ್ ಅವರು ತಮ್ಮ ಸಂಗೀತ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದಾರೆ. ತಾವು ಈ ಹಾಡುಗಳನ್ನು ಆಸ್ವಾದಿಸುವ ಜೊತೆಗೆ ಈ ವೇದಿಕೆ ಕಾರ್ಯಕ್ರಮಕ್ಕೆ ನಾನು ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಪುಸ್ತಕ ಬಿಡುಗಡೆಯನ್ನು ಮಾಡಿದಂಥ ಡಾಕ್ಟರ್ ಅರಳಮಲ್ಲಿಗೆ ಪಾರ್ಸಾರಥಿ ಅವರಿಗೆ ವಿಠ್ಠಲ ಪ್ರತಿಷ್ಠಾನ ಪ್ರಕಾಶನ ಹಾಗೂ ಸ್ವರ ಫೌಂಡೇಶನ್ನಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಲಾಗ್ತದೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರಶಸ್ತಿ ಪ್ರದಾನವನ್ನು ಮಾಡಿ ಈಗ ಸಂಗೀತ ಕಾರ್ಯಕ್ರಮವನ್ನು ನೀಡತಕ್ಕಂಥ ಡಾಕ್ಟರ್ ಮುದ್ದು ಮೋಹನ್ ಅವರಿಗೂ ಕೂಡ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಡಾಕ್ಟರ್ SN ಓಂಕಾರ ಅವರು ವೇದಿಕೆಯಲ್ಲಿ ಬಂದು ತಮ್ಮ ಅಮೂಲ್ಯವಾದ ಮಾತುಗಳನ್ನು ಹೇಳೋದ್ರ ಮುಖಾಂತರ
ನಮ್ಮ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ಕೊಟ್ಟಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಶ್ರೀ HR ಶ್ರೀಸ ಅವರು ಆತ್ಮೀಯ ಹಿರಿಯರು, ಅವರಿಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಮುದ್ದು ಮೋಹನ್ ಅವರಿಗೆ ತಬಲಾ ಸಾಥಿಯನ್ನು ಕೊಡ್ತಿರ್ತಕ್ಕಂಥವರು ಡಾಕ್ಟರ್ ನಾಕೋಡ್ ಅವರು, ಪಂಚಾಕ್ಷರಿ ಹಿರೇಮಠ ಅವರು, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಒಂದು 2 ಭಾವಗೀತೆಗಳನ್ನು ಪ್ರಸ್ತುತಪಡ್ತಕ್ಕಂಥವರು ಶ್ರೀಮತಿ ಶುಭಾ ಗೋವಿಂದರಾವ್ ದೇಶಪಾಂಡೆ, ಶ್ರೀಮತಿ ಭಾಗ್ಯಶ್ರೀ ಶೇಖರ್ ಕುಮಾರ್ ಅರ್ಜುನ ದೇಶಪಾಂಡೆ, ತಬಲಾ ಸಾಥಿ ಪ್ರವೀಣ್ ದೇಶಪಾಂಡೆ, ಕೀಬೋರ್ಡ್ ಪ್ರದೀಪ್ ದೇಶಪಾಂಡೆ. ಮತ್ತು ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಲೇಬೇಕು. ನಮಗೆ ಊಟದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥವರು ಪವಲ್ ಕುಲಕರ್ಣಿಯವರು. ಊಟ ರುಚಿಯಾಗಿದೆ ಅಂತ ಈಗಲೇ ನಾನು ಊಹಿಸ್ಕೊಂಡು ಅವರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ವೇದಿಕೆಯನ್ನು ನಮಗೆ ವ್ಯವಸ್ಥೆ ಮಾಡಿದವರು ಸರಿಯಾದ ಸಮಯದಲ್ಲಿ ಸಂಜಯ್ ಮತ್ತು ರಮೇಶ್ ಮಂಡಲ್ ಅವರು. ಈ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿದವರು ಪ್ರವೀಣ್ ಅವರು. ಇವೆಂಟ್ ಮ್ಯಾನೇಜ್ಮೆಂಟನ್ನು ವ್ಯವಸ್ಥೆ ಮಾಡಿ ನಮಗೆಲ್ಲವನ್ನು ಅನುಕೂಲ ಮಾಡಿದಂಥ ನಂದೀಶ್ ಅವರಿಗೂ, ಮತ್ತು ಹೊರಗಡೆ ಟೆಂಟ್ ಮತ್ತು ಕುರ್ಚಿಗಳ ವ್ಯವಸ್ಥೆಯನ್ನು ಮಾಡಿದಂಥ ಸೋಮು ಅವರಿಗೂ ಈ 3 ಸಂಘಟನೆಗಳ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಹೇಳಲೇಬೇಕು, ತಮ್ಮ ಆಗಮನ ಬೆಂಗಳೂರಿನಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬೇಕು ಅಂದರೆ ಕನಿಷ್ಠ ಅರ್ಧ ಗಂಟೆಯಿಂದ 1.5-2 ಗಂಟೆ ಸಮಯ ಬೇಕು. ಆ ಪ್ರಯಾಣದ ಸಮಯವನ್ನು ತಾವು ಕೊಡುವುದರೊಂದಿಗೆ ಇವತ್ತು ನಮ್ಮೊಂದಿಗೆ ಇದ್ದೀರಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಮ್ಮ ವಿಠ್ಠಲರಾವ್ ಅವರ ಕುಟುಂಬ ಮತ್ತು ನಮ್ಮ ಕುಟುಂಬಕ್ಕೆ ತಾವು ತುಂಬ ಪ್ರೀತಿಯನ್ನು, ಗೌರವವನ್ನು ತೋರಿಸಿ ಇಲ್ಲಿ ಆಗಮಿಸಿದ್ದೀರಿ. ಅದಕ್ಕಾಗಿ ತಮ್ಮೆಲ್ಲರಿಗೂ ನಾನು ನಮ್ಮ 3 ಸಂಘಟನೆಗಳ ವತಿಯಿಂದ ಅನಂತ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಈಗ ಸಂಗೀತ ಕಾರ್ಯಕ್ರಮ ಆರಂಭ ಆಗುತ್ತೆ. ನಾ ತಗೋತೀನಿ. ಆರಂಭದಲ್ಲಿ ನಮ್ಮ ಮೊಮ್ಮಗಳು ಪುಟ್ಟ ಹುಡುಗಿ ಗಣಪತಿ ಸ್ತುತಿಯನ್ನು ಮಾಡಿದ್ಲು, ನಿಹಾರಿಕಾ ಕೆಂದಟ್ಟಿ ಶೇಖರ್ ಅವರು. ಅಲ್ಲಿ ಸಂಗೀತಗಾರರ ವೇದಿಕೆಯಲ್ಲಿ ಕೂತವರೇ ಆಕೆಗೆ ಶಬ್ಬಾಷ್ ಅಂತ ಹೇಳಿದರು. ಆಕೆ ನಮ್ಮ ಮೊಮ್ಮಗಳ ಅಂತ ಹೇಳಿ ನಾನು ಮರೆತು ಬಿಟ್ಟಿದ್ದೆ. ಆಕೆಗೂ ಕೂಡ ನಾನು ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತೇನೆ. AK ರಾಮೇಶ್ವರ್ ಅವರು ಹಿರಿಯ ಸಾಹಿತಿಗಳು, ಕಲಬುರಗಿ. ಅವರಿಗೆ ಬಹುಶಃ ಈಗ 95 ವರ್ಷ ವಯಸ್ಸು. ಅಂಥ ವಯಸ್ಕರ ಜೋಡಿಗೆ ವಿಠ್ಠಲನ ಒಂದು ಅದ್ಭುತವಾದಂಥ ಸ್ನೇಹ ಇತ್ತು. ವಿಠ್ಠಲರಾವ್ ಏನು ಹೇಳ್ತಾರೆ ಅಂದರೆ, AK ರಾಮೇಶ್ವರಿಗೆ ಆಗಿನ ಕಾಲದಲ್ಲಿ ಅದು ವೇದವಾಕ್ಯ ಇದ್ದಂಗೆ. ಅವರು ಯಾವಾಗಲೂ ನಮ್ಮ ಮನೆಗೆ ಬರುವ, ಅಲ್ಲೇ ಜೀವನ ಪ್ರಕಾಶ್ ಅಂತ ನಮ್ಮ ಮನೆ ಹತ್ರ ಆಫೀಸು, ಯಾವಾಗಲೂ ನಮ್ಮ ಮನೆಗೆ ಬರೋರು. ರವೀಂದ್ರ ಕರ್ಜಿಗೆ ಅವರು ನನ್ನ ಗುರುಗಳವರು, ಎನ್ವಿನಲ್ಲಿ ಇದ್ದರು. ಅವ್ರಿಗೂ ವಿಠ್ಠಲರಾವ್ ಅವ್ರಿಗೆ ಅವಿನಾಭಾವ ಸಂಬಂಧ. ಅವರಿಬ್ಬರು ಭಾವಗೀತೆಗಳನ್ನು ವಿಠ್ಠಲರಾವ್ ಬಗ್ಗೆ ಬರೆದಿದ್ದಾರೆ. ಈ ಪುಸ್ತಕದಲ್ಲಿ ಅದು ಪ್ರಕಟವೂ ಕೂಡ ಆಗಿದೆ. ಆ ಭಾವಗೀತೆಗಳನ್ನು ಈಗ ಪ್ರಸ್ತುತಪಡಿಸ್ತಾ ಇದ್ದಾರೆ. ಇನ್ನೊಂದು ಹಾಸನ ಶ್ರೀಮತಿ ಶುಭಾ ಗೋವಿಂದರಾವ್ ದೇಶಪಾಂಡೆ, ಶ್ರೀಮತಿ ಭಾಗ್ಯಶ್ರೀ ವಿಠ್ಠಲರಾವ್ ಶೇಖರ್ ಹಾಗೂ ಅರ್ಜುನ್ ದೇಶಪಾಂಡೆ, ಕುಮಾರ್ ಅರ್ಜುನ್ ದೇಶಪಾಂಡೆ. ತಬಲಾ ಸಾಥಿ ಪ್ರವೀಣ್ ದೇಶಪಾಂಡೆ, ಹಾರ್ಮೋನಿಯಂ ಕೀಬೋರ್ಡು ಪ್ರದೀಪ್ ದೇಶಪಾಂಡೆ. ಇವರೆಲ್ಲರೂ ಹಾಡ್ತಾ ಇರೋರು, ಸ್ವಲ್ಪ ಕೀಬೋರ್ಡ್, ಇವರೆಲ್ಲರೂ ಹಾಡ್ತಾ ಇರೋರು ಕುಟುಂಬದವರೇ. ತಾವು ನೋಡಿದ್ರಿ, ಭಾಗ್ಯಶ್ರೀ ಮಗಳು, ಅವರು ನಮ್ಮ ವೈನಿಯವರ ತಮ್ಮನ ಹೆಂಡತಿ, ಗೋಪಾಲ್ ಅವರ ಹೆಂಡತಿ. ನಾವು ಗೋಪಿ ಅಂತೀವಿ, ಗೋವಿಂದರಾವ್ ಅವರ ಹೆಂಡತಿ. ಆಮೇಲೆ ಈಗಾಗಲೇ ನಾ ಹೇಳಿದೆ, ಎಲ್ಲ ಹಾಡುಗಳನ್ನು ಮಾಡುವುದು, ಕಾರ್ಯಕ್ರಮ ನಿರ್ವಹಣೆ ಎಲ್ಲವನ್ನು ಕೊಡೋದು ಎಂಟೈರ್ ವಿಠ್ಠಲರಾವ್ ಕುಟುಂಬದವರೇ ಇದರಲ್ಲಿ ಭಾಗವಹಿಸಿದ್ದೀವಿ.
ಅದಕ್ಕೆ ನಾವೊಮ್ಮೆ ತಲೆಕಾನದಲ್ಲಿ ಕಾರ್ಯಕ್ರಮ ಮಾಡಿದಾಗ ಬಾದರ್ಲಿ MLA ಅವರು ಹಂಪನಗೌಡ ಬಾದರ್ಲಿ ಅವರು ನಮ್ಮ ಅಣ್ಣವರಲ್ಲಿ ಸಮರಸೇವೆ ಮಾಡಿದಾಗ ಇವೆಲ್ಲ ಕಾರ್ಯಕ್ರಮವನ್ನು ಹಳ್ಳಿ ಊರಿನಲ್ಲಿ ನಿಭಾಯಿಸಿದಾಗ ಅವ್ರು ಹೇಳಿದ್ರು ಸ್ವಾಮಿರಾವ್ ಅವರು ಒಂದು ಒಳ್ಳೆ ನಾಟಕ ಕಂಪನಿಯನ್ನೇ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದರು ಅವರು. ಯಾಕಂದರೆ ಪ್ರಾರ್ಥನೆಯಿಂದ ಹಿಡಿದು ಅಧ್ಯಕ್ಷತೆ ನಮ್ಮ ದೊಡ್ಡಣ್ಣ ದಿವಂಗತ ಗೋಪಾಲ್ ಕೃಷ್ಣ ಅವರು ಎಲ್ಲರೂ ಮಾಡ್ತಾ ಇದ್ದಾರೆ ನೋಡಿ. ಅವ್ರ ಮನೇಲಿ ಎಲ್ಲ ಕಲಾವಿದರಿದ್ದಾರೆ, ನೀವು ಹಾಗೆ ಬೆಳೀರಿ ಅನ್ನುವಂಥ ಮಾತನ್ನು ಅವರು ಹೇಳಿದರು. ಹಾಗೆ ಇದೆಲ್ಲ ಪ್ರಸ್ತುತಿ ಇರೋದು ನಮ್ಮ ಕುಟುಂಬದವರಿಂದನೇ ಆಗ್ತಾ ಇದೆ ಅನ್ನೋ ಮಾತನ್ನು ಇನ್ನೊಮ್ಮೆ ತಾನು ಹೇಳ್ತಾ ಇದ್ದೇನೆ. ಚಿಪ್ಪಿನಿಂದ ಹೊರಗೆ ಬಂದ ಮಾತು ಮುತ್ತಿನ ಹೊಳಗು, ಹೃದಯದಿಂದ ಉಕ್ಕಿ ಬಂದ ಭಾವ ತುಂಬಿದ ಬೆಳಗು. ಚಿಪ್ಪಿನಿಂದ ಹೊರಗೆ ಬಂದ ಮಾತು ಮುತ್ತಿನ ಹೊಳಗು, ಹೃದಯದಿಂದ ಉಕ್ಕಿ ಬಂದ ಭಾವ ತುಂಬಿದ ಬೆಳಗು. ನಿಮ್ಮ ಕೆಲಸ ನೇರ ದಿಟ್ಟ ಕಾಸಿ ಸೋಸಿದ ತುಪ್ಪ, ನಿಮ್ಮ ಕೆಲಸ ನೇರ ದಿಟ್ಟ ಕಾಸಿ ಸೋಸಿದ ತುಪ್ಪ, ಹುಡುಕಿ ತೆಗೆದು ಹೇಳಲಿಲ್ಲ ಯಾರು ನಿಮ್ಮ ತಪ್ಪ, ಹುಡುಕಿ ತೆಗೆದು ಹೇಳಲಿಲ್ಲ ಯಾರು ನಿಮ್ಮ ತಪ್ಪ. ಚಿಪ್ಪಿನಿಂದ ಹೊರಗೆ ಬಂದ ಮಾತು ಮುತ್ತಿನ ಹೊಳಗು. ನಿಮ್ಮ ನೆನಪು ಹಚ್ಚ ಹಸಿರು ನಮ್ಮ ಎದೆಯ ಪಟದಲ್ಲಿ, ನಿಮ್ಮ ಕೆಲಸ ಅಂದ ಚಂದ ಬಾಳಬಳ್ಳಿಯ ಪುಟದಲ್ಲಿ. ನಿಮ್ಮ ನೆನಪು ಹಚ್ಚ ಹಸಿರು ನಮ್ಮ ಎದೆಯ ಪಟದಲ್ಲಿ, ನಿಮ್ಮ ಕೆಲಸ ಅಂದ ಚಂದ ಬಾಳಬಳ್ಳಿಯ ಪುಟದಲ್ಲಿ. ಜಗವೇ ಹೀಗೆ ನೆನಹು ಒಂದೇ ಬಾಳ ಪಯಣ ದಿಟದಲ್ಲಿ, ಜಗವೇ ಹೀಗೆ ನೆನಹು ಒಂದೇ ಬಾಳ ಪಯಣ ದಿಟದಲ್ಲಿ. ನೆನಹು ಜಿಗಿತು ಮುಗುಳ ಬರಲು ಕಂಪು ತುಂಬಿತು ಮನದಲ್ಲಿ, ನೆನಹು ಜಿಗಿತು ಮುಗುಳ ಬರಲು ಕಂಪು ತುಂಬಿತು ಮನದಲ್ಲಿ. ಚಿಪ್ಪಿನಿಂದ ಹೊರಗೆ ಬಂದ ಮಾತು ಮುತ್ತಿನ ಹೊಳಗು, ಹೃದಯದಿಂದ ಉಕ್ಕಿ ಬಂದ ಭಾವ ತುಂಬಿದ ಬೆಳಗು, ಭಾವ ತುಂಬಿದ ಬೆಳಗು, ಭಾವ ತುಂಬಿದ ಬೆಳಗು. ಕುಮಾರ ಅರ್ಜುನ ದೇಶಪಾಂಡೆಯಿಂದ ಒಂದು ಹಾಡು. ಏನ ಬರೆಯಲಿ ಏನ ಹೇಳಲಿ ತಲೆ ಖಾನ ವಿಠಲ ಅಂತ ರವೀಂದ್ರ ಕರ್ಜಿಗವರು ಬರೆದಕ್ಕಂಥ ಹಾಡು. ಈ ಹಾಡು ಮುಗಿದ ನಂತರ ಮುದ್ದು ಮೋಹನ್ ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ಡಾಕ್ಟರ್ ಮುದ್ದು ಮೋಹನ್ ಅವರು ಅವರ ಸಂಗೀತ ಕಾರ್ಯಕ್ರಮ ಆರಂಭ ಆಗತ್ತೆ.
ಏನ ನುಡಿಯಲಿ ಏನ ಬರೆಯಲಿ ತಲೆಗ ಏನು ನುಡಿಯಲಿ ಏನ ಬರೆಯಲಿ ತಲೆ ಖಾನ ವಿಠಲ ಏನ ನುಡಿಯಲಿ ಏನ ಬರೆಯಲಿ ತಲೆ ಖಾನ ವಿಠಲ ಯಾರಲ್ಲಿಯೂ ಇಲ್ಲ ನಿನ್ನ ಮನೋಬಲ ಯಾರಲ್ಲಿಯೂ ಇಲ್ಲ ನಿನ್ನ ಮನೋಬಲ ಏನ ನುಡಿಯಲಿ ಏನ ಬರೆಯಲಿ ತಲೆ ಖಾನ ವಿಠಲ ಕೂಡಿ ಬಾಳುವ ನಿನ್ನ ಅನಿಸಿಕೆ ಸರ್ವರಿಗೂ ಒಪ್ಪಿತ ಕೂಡಿ ಬಾಳುವ ನಿನ್ನ ಅನಿಸಿಕೆ ಸರ್ವರಿಗೂ ಒಪ್ಪಿತ ಸಮಷ್ಟಿಯ ಗೌರವಿಸುವ ಹಿರಿದಾದ ಸಾಧಕ ಸಮಷ್ಟಿಯ ಗೌರವಿಸುವ ಹಿರಿದಾದ ಸಾಧಕ ಏನ ನುಡಿಗಲಿ ಏನ ಬರೆಯಲಿ ತಲೆ ಖಾನ ವಿಠಲ ಆಸೆ ಆಮಿಷ ಲಾಭ ಲಾಲಸೆ ಹರಿದಾರಿ ಮೈಲು ದೂರ ಆಸೆ ಆಮಿಷ ಲಾಭ ಲಾಲಸೆ ಹರಿದಾರಿ ಮೈಲು ದೂರ ಸತ್ಯನಿಷ್ಠೆ ಪರಿಶ್ರಮ ಸಹಕಾರ ಹೃದಯಸ್ಥದಂಬರ ಸತ್ಯನೀತಿ ಪರಿಶ್ರಮ ಸಹಕಾರ ಹೃದಯಸ್ಥ ಡಂಬರ ಏನ ಬಳಿಯಲಿ ಏನ ಬರೆಯಲಿ ತಲೆ ಖಾನ ವಿಠಲ ವಾದ ಸಂವಾದ ಚರ್ಚೆ ನಟನೆ ಆಧ್ಯಾತ್ಮದರಿವು ಸೈ ವಾದ ಸಂವಾದ ಚರ್ಚೆ ನಟನೆ ಆಧ್ಯಾತ್ಮದರಿವು ಸೈ ಸ್ಪರ್ಧೆ ಹೋರಾಟ ತಂತ್ರ ಹೆಣತದಿ ಬಲು ಎತ್ತಿದ ಕೈ ಸ್ಪರ್ಧೆ ಹೋರಾಟ ತಂತ್ರ ಹೆಣತದಿ ಬಲು ಎತ್ತಿದ ಕೈ ಏನು ನುಡಿಗಲಿ ಏನ ಬರೆಯಲಿ ತಲೆ ಖಾನ ವಿಠಲ ಏನು ನುಡಿಗಲಿ ಏನ ಬರೆಯಲಿ ತಲೆ ಖಾನ ವಿಠಲ ಯಾರಲ್ಲಿಯೂ ಇಲ್ಲ ನಿನ್ನ ಮನೋಬಲ ಯಾರಲ್ಲಿಯೂ ಇಲ್ಲ ನಿನ್ನ ಮನೋಬಲ ಏನು ನುಡಿಗಲಿ ಏನ ಬರೆಯಲಿ ತಲೆ ಖಾನ ವಿಠಲ ತಲೆ ಖಾನ ವಿಠಲ ತಲೆ ಖಾನ ವಿಠಲ ಧನ್ಯವಾದಗಳು ಅರ್ಜುನ್ ದೇಶಪಾಂಡೆ ಮತ್ತು ತಂಡದವರಿಗೆ. ಈಗ ಡಾಕ್ಟರ್ ಮುದ್ದು ಮೋಹನ್ ಅವರಿಂದ ಸಂಗೀತ ದಾಸವಾಣಿ.
ಮುದ್ದು ಮೋಹನ್ರವರ ಪರಿಚಯವಂತೂ ಮಾಡಿಸ್ಕೊಡೋ ಅವಶ್ಯಕತೆ ಇಲ್ಲ, ಅದಾಗಲೇ ಹೇಳೇ ಆಗಿದೆ. ಇವರು ಕರ್ನಾಟಕ ಮತ್ತು ರಾಷ್ಟ್ರದಾದ್ಯಂತ ಅವರ ಜೊತೆಗೆ ಸಾಥಿಯನ್ನು ನೀಡ್ತಕ್ಕಂಥವರು ತಬಲಾ ಸಾಥಿ ಪಂಡಿತ್ ವಿಶ್ವನಾಥ್ ನಾಕೋಡ್ ಅವರು. ಇವರ ಹೆಸರನ್ನು ತಾವು ಕೇಳಿದ್ದೀರಿ. ಪಂಡಿತ್ ವಿಶ್ವನಾಥ್ ನಾಕೋಡ್ ಅರ್ಜುನ್ ಸಾ ನಾಕೋಡ್ ಅವರ ಮಗ, ಆಕಾಶವಾಣಿಯ ಉನ್ನತ ದರ್ಜೆಯ ತಬಲಾ ವಾದಕರು. ಅವರಿಗೆ ಹಾರ್ಮೋನಿಯಂ ಸಾಥ್ ನೀಡ್ತಾ ಇದ್ದಾರೆ ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ ಅವರು. ಇವರು ಗದುಗಿನ ಆಶ್ರಮದಲ್ಲಿ ಸಂಗೀತವನ್ನು ಕಲಿತು ಬಂದಂಥವರು ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ ಅವರು. ಇವರಿಗೆ ತಂಬೂರಿ ಸಾಥಿಯನ್ನು ಶ್ರೀಯುತ ಜಗನ್ನಾಥ್ ಹಾಗೂ ಶ್ರೀ ವಿಜಯಕುಮಾರ್ ದೇಸಾಯಿ ಅವರು ನೀಡ್ತಾ ಇದ್ದಾರೆ. ಅವರು ಈಗ ತಮ್ಮ ದಾಸವಾಣಿ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾರೆ. ಡಾಕ್ಟರ್ ಮುದ್ದು ಮೋಹನ್ ಹಿಂದೂಸ್ತಾನಿ ಖ್ಯಾತ ಸಂಗೀತಗಾರರು. ಅವರ ದಾಸವಾಣಿ ಆರಂಭಗೊಳ್ತಾ ಇದೆ. ಅಷ್ಟು ಸಾಕಾಗುತ್ತಾ? ಏನೋ ಬೇಕಲ್ಲ? ಒಂದು 2 ನಿಮಿಷಗಳ ವೇದಿಕೆಯನ್ನು ವ್ಯವಸ್ಥೆ ಮಾಡ್ಕೋತಾರೆ. ನಾ ಈಗಾಗಲೇ ಹೇಳ್ದಂಗೆ ನಮ್ಮ ಬೇರೆ ಬೇರೆ ಊರುಗಳಿಂದ ನಮ್ಮ ಎಲ್ಲ ಬಂಧು ಬಳಗದವರು ಬಂದಿದ್ದಾರೆ. ರಾಯಚೂರಿಂದ ಜಯರಾಜ್ ಅವರು, ಹೈದರಾಬಾದ್ನಿಂದ ರಾಘವೇಂದ್ರ ಅವರು, ಮತ್ತು ಇಲ್ಲಿ ನಮ್ಮ ಬೀಗರು ಅನಂತ ಪದ್ಮನಾಭ ಕದ್ರಿ ಅವರು, ನಮ್ಮ ಕೆನರಾ ಬ್ಯಾಂಕ್ ಕಲೀಗವರು, ಮತ್ತು ಇನ್ನೊಬ್ಬರು ಸತ್ಯನಾರಾಯಣ ಅಂತ ನಮ್ಮ ಕೆನರಾ ಬ್ಯಾಂಕ್ ಕಲೀಗವರು ಬಂದಿದ್ದಾರೆ. ಹಿರಿಯರಾದ ನಟರಾಜ್ ಅಂಕಲ್ ಅವರು ಬಂದಿದ್ದಾರೆ. ಪ್ರಾಣೇಶ ಅವರ ತಮ್ಮ ಅಂದರೆ ಈಗ ವೆಂಕಟೇಶ್ ಅವರು ಅಂತ ನಾವು ಏನು ಹೇಳಿದ್ವಿ, ಅವ್ರ ತಮ್ಮ ರಮೇಶ್ ಅವರು ಬಂದಿದ್ದಾರೆ. ನಮ್ಮ ಆತ್ಮೀಯ ಗೆಳೆಯ ಸುಭಾಷ್ ಮಶಾಳ್ಕರು ಅವರು ವಿಠ್ಠಣ್ಣನ ಚಿಕ್ಕಂದಿನಿಂದಲೂ ನೋಡ್ತಕ್ಕಂಥವ್ರು. ನನಗೆ ಯಾರ್ಯಾರು ಪರಿಚಯ ಕಾಣುತ್ತೆ ಅವರವ್ರ ಹೆಸರನ್ನು ಹೇಳಿ ನಾನು ಹೇಳ್ತಾ ಇದ್ದೀನಿ. ಇವರೆಲ್ಲರನ್ನ ಮತ್ತೊಮ್ಮೆ ನಮ್ಮ ಕುಟುಂಬದ ವತಿಯಿಂದ ಸ್ವಾಗತಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಕೂಡ ಇದೇ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಲೇಖಕ ತುಳಿಜಾ ನಾಯ್ಕರವರು ದಯವಿಟ್ಟಿದ್ರೆ ಬರ್ರಿ ಸರ್, ಬರ್ರಿ. ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಅವರು, ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ಲಿಂಗಸೂರಿನವರು, ಒಳ್ಳೆಯ ಲೇಖಕರು. ಚಾಣಕ್ಯನ ಮೇಲೆ ಅದ್ಭುತವಾದಂಥ ಪುಸ್ತಕಗಳನ್ನು ಬರೆದಾರೆ. ಇನ್ನೂ ಬಿಡುಗಡೆ ಆಗುವ ಹಂತದಲ್ಲಿದೆ. ಅವರು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದಿದ್ದಾರೆ. ಸಾವಕಾಶ್ ಆರಾಮಲ್ಲ? ಫೋಟೋಗ್ರಾಫರ್ ರಾಘವೇಂದ್ರ. ಡಾಕ್ಟರ್ ಮುದ್ದು ಮೋಹನ್ IAS ಅಧಿಕಾರಿಯಾಗಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ಳುವವರೇ ನಮ್ಮಲ್ಲಿ ಬಹಳಷ್ಟು ಜನ. ಆದರೆ ಒಬ್ಬ ಅಧಿಕಾರಿ ಸದ್ಬಳಕೆ ಮಾಡತಕ್ಕಂಥ ಅಧಿಕಾರಿಯನ್ನು ನಾವು ನೋಡ್ತಾ ಇರೋದು ಡಾಕ್ಟರ್ ಮುದ್ದು ಮೋಹನ್ ಅವರು. ಮೂಲತಃ ಮಸ್ಕಿಯವರು. ಮಸ್ಕಿಯಲ್ಲಿ ನಾವು ಓದುವಾಗ ವಿಠ್ಠಣ್ಣ, ಗೋಪಣ್ಣ, ನಾವು ಮನೆ ಎದುರಿಗೆ ಇದ್ದಂಥವರು. ಅತ್ಯಂತ ಕಡು ಬಡತನ. ಎಲ್ಲರೂ ಆಗಿನ ಕಾಲಕ್ಕೆ ಬಡತನ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಹೇಳ್ತೀವಿ ಇವತ್ತಷ್ಟೇ. ಆ ಬಡತನದ ಬವಣೆಯಲ್ಲಿಯೂ ಸಹಿತ ಅವರು ತಮ್ಮ ಬದುಕನ್ನು ಕಟ್ಟಿಕೊಂಡು ಇವತ್ತು IAS ಅಧಿಕಾರಿಯಾಗಿ, ಜಿಲ್ಲಾಧಿಕಾರಿಗಳಾಗಿ ವಿವಿಧ ಕ್ಷೇತ್ರಗಳಲ್ಲಿ ನಮ್ಮ ರಾಯಚೂರಿಗೂ ಬಂದಿದ್ದರು ಅವರು ಅಧಿಕಾರಿಗಳಾಗಿ. ನಾವು ಅವಾಗ ಒಂದು ಅರ್ಜಿ ಕೊಟ್ಟಿದ್ವಿ. ನಮ್ಮೂರಿನ ವೆಂಕಟರಮಣ ಮನಿದೇವರ ದೇವಸ್ಥಾನಕ್ಕೆ ಒಂದು ರಸ್ತೆ ಮಾಡಿಕೊಡ್ಬೇಕು ಅಂಥೇಳಿ ಅವರು ರಾಯಚೂರಿನಲ್ಲಿ ಇದ್ದಾಗ, ಮುಖ್ಯ ಕಾರ್ಯದರ್ಶಿಗಳಾಗಿದ್ದಾಗ ಒಂದು ಮನವಿಯನ್ನು ಮಾಡಿದ್ವಿ. ಒಂದು ರಾಮದಾಸರದು ಲಿಂಗದಹಳ್ಳಿಗೆ, ಒಂದು ನಮ್ಮ ತಲೆಖಾನದಕ್ಕೆ. ಅವರು ಅಧಿಕಾರದಲ್ಲಿದ್ದಾಗ ಅದನ್ನು ನಾನು ಮಾಡಿ ಹೋಗ್ತೇನೆ, ಆದ್ರೆ ಮುಂದೆ ಮಾಡಿಸ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಂತಂದಿದ್ರು. ಸರ್, ನಮ್ಮೂರ ನೀವು ಮಾಡಿ ಹೋದ ಕೆಲಸ ಆಗಿದೆ. ನಮ್ಮೂರು ವೆಂಕಟರಮಣಿಗೆ ರಸ್ತೆ ಆಗಿದೆ, CC ರೋಡನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ಇಂಥ ಅಧಿಕಾರಿಗಳು ಇದ್ದರೆ ಸಮಾಜಮುಖಿ, ಜನಮುಖಿ ಆದಂಥ ಸಮಾಜ ಕಾಳಜಿ ಅಧಿಕಾರಿಗಳು. ಅಂಥದ್ರಲ್ಲಿ ಡಾಕ್ಟರ್ ಮುದ್ದು ಮೋಹನ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ
ನಿರ್ದೇಶಕರಾಗಿ, ವಾರ್ತಾ ಇಲಾಖೆಯ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದಂಥವರು. ಸಂಗೀತ ಕ್ಷೇತ್ರದಲ್ಲಿ ದೇಶ ವಿದೇಶಗಳಲ್ಲಿ ಕಳೆದ 30 ವರ್ಷಗಳಿಂದ ಅಪಾರವಾದಂಥ ಸಂಗೀತ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ದಾಸವಾಣಿ, ದಾಸರ ಚಿಂತನೆಗಳನ್ನು ಮನೆ ಮನೆಗೆ ಮನಕ್ಕೆ ಮುಟ್ಟಿಸ್ತಕ್ಕಂಥ ಕಾರ್ಯವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ ಮೋಹನ್ ದೇಸಾಯಿ, ಮುದ್ದುಮೋಹನ್ ಅವರು ಈಗ ತಮ್ಮ ಸಂಗೀತವನ್ನು ಪ್ರಾರಂಭ ಮಾಡ್ತಾರೆ. ಊಟ ಬರೋವರೆಗೂ ಅವರ ಸಂಗೀತ ನಡೀತದೆ, ಅಥವಾ ಅವರ ಸಂಗೀತ ಮುಗಿಯುವವರೆಗೂ ಊಟ ಬರೋದಲ್ಲ. ಎರಡನ್ನೂ ಸರಿಯಾಗಿ ತಮ್ಮ ಗಮನದಲ್ಲಿ ಇಟ್ಕೊಳ್ರಿ. ದಯವಿಟ್ಟು ಇದು ಒಂದು ರವಿವಾರದ 1 ಗಂಟೆ 2 ಗಂಟೆಯನ್ನು ತಾವು ನಮಗೆ ದಾನ ಮಾಡಿದ್ದೀರಿ ಬೆಂಗಳೂರಿನ ಜನ. ಅದು ಭಾಳ ಕಠಿಣ ಕಾರ್ಯ ಅನ್ನೋದು ನನಗೆ ಗೊತ್ತು. ಮಾಡಿದ್ದೀರಿ. ಇವತ್ತು ಮದುವೆ ಕಾರ್ಯಕ್ರಮಗಳು ಬಹಳ ಇವೆ ಅಂತ ಅನೇಕರು ಹೇಳಿದರು. ಇನ್ನೂ ಅನೇಕರು ಅದರಿಂದ ವಂಚಿತರಾದಂಥ ನೋವನ್ನು ವ್ಯಕ್ತಪಡಿಸಿದರು. ಅನಿವಾರ್ಯ, ಬದುಕು ಜಟಕಾಬಂಡಿ, ಅದರ ಜೊತೆಗೆ ನಾವು ಸಾಗಬೇಕು ಅಂತ ಡಾಕ್ಟರ್ ಮುದ್ದುಮೋಹನ್ ಅವರು ತಮ್ಮ ಸಂಗೀತ ಕಾರ್ಯವನ್ನು, ಸೇವೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಅವರನ್ನು ನಿಲ್ಲಿಸ್ಕೊಳ್ತೇನೆ. ಅದಕ್ಕೂ ಮೊದಲು 4 ವಿಚಾರಗಳನ್ನು ವಿಠ್ಠಣ್ಣನ ಕುರಿತು ಅವರು ಹಂಚಿಕೊಂಡು ಸಂಗೀತವನ್ನು ಪ್ರಾರಂಭ ಮಾಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಸಮಯ ಬಹಳ ಆಗಿದೆ. ಸಂಗೀತ ಮತ್ತು ಈಗ ನಿಮ್ಮ ಮುಂದೆ ಸಂಗೀತ ಮತ್ತು ಹೊಟ್ಟೆ, 2 ಸಮಸ್ಯೆಗಳು, ದೊಡ್ಡ ಸಮಸ್ಯೆಗಳು ಈ ಸದ್ಯ. ಯಾವುದಕ್ಕೆ ಪ್ರಿಫರೆನ್ಸ್ ಕೊಡಬೇಕು? ಮುಕ್ತಿಯನ್ನೊಪ್ಪಲೋ ಮಾಯೆಯನ್ನಪ್ಪಲೋ ಅಂತ ಕುವೆಂಪುರವ್ರು ಹೇಳಿದಾರೆ. ಸಂಗೀತ ಮುಕ್ತಿ, ಅಲ್ಲಿ ಮಾಯೆ. ಮುಕ್ತಿಯನ್ನು ಒಪ್ಪಬೇಕಂದ್ರೆ ಇಲ್ಲಿ ಕೂಡಬೇಕು ಕಷ್ಟಪಟ್ಟು. ಮಾಯೆಗೇನು ಬಾಗಿಲು ತೆಗೆದ್ರೆ ಬಾ ಅಂತ ಕರಿತಾ ಇರ್ತದೆ ತಟ್ಟೆ. ಹಾಗೆ ಜಗತ್ತಿನಲ್ಲಿ ಪ್ರತಿಯೊಂದು ಇಂಥ ಮೌಲ್ಯಗಳು ಸಾಹಿತ್ಯ ಮತ್ತು ಸಂಸ್ಕೃತಿ, ಸಂಗೀತ, ಇಂಥ ಒಂದು ಎಲ್ಲ ಮೌಲ್ಯಗಳ ಕೇಂದ್ರೀಕೃತವಾದಂಥ ಒಂದು ಕುಟುಂಬ ನಮ್ಮ ತಲೇಖಾನ್ ಕುಟುಂಬ. ನಾನು ವಿದ್ಯಾರ್ಥಿಯಾಗಿದ್ದಾಗ ನಮ್ಮ ತಂದೆಗೆ ಒಂದು ದೊಡ್ಡ ನಿರಾಳ ಆಯಿತು. ನಾವಿದ್ದದ್ದು ಒಂದು ಅಗ್ರಹಾರದ ತರಹ ಮನೆ. ಯಾಕೆ ಸಂಗೀತ ಹಾಡೋದ್ರಿಂದ ಜಾಸ್ತಿ. ನಾನು ಅದಕ್ಕೆ ಹೇಳಿದೆ, ಅಲ್ಲಿ ಅರಳುಮಲ್ಲಿಗೆ ಪಾರ್ಸಾರಥಿ ಅಂತವರು, ಸ್ವಾಮಿರಾಯರು ಮತ್ತು ಎಲ್ಲ ದಿಗ್ಗಜಗಳು ಮಾತಾಡೋರು ಇದ್ದರು. ಅದಕ್ಕೆ ನಾನು ಮಾತು ಬೇಡ, ಮಾತು ಬೆಳ್ಳಿ, ಮೌನ ಚಿನ್ನ, ನನ್ನ ಸಂಗೀತನೇ ನನಗೆ
ನಾನು ಶ್ರುತಿ ಮಾಡ್ತೇನೆ ಅಂತ ನಮ್ಮ ಸ್ನೇಹಿತರ ಹತ್ರ ಹೋದೆ ನಾನು ಒಳಗಡೆಗೆ. ಈ ಕುಟುಂಬದ ಬಗ್ಗೆ ಹೇಳಬೇಕಾದ್ರೆ ಆ ಅಗ್ರಹಾರದಲ್ಲಿ ನಮ್ಮ ತಂದೆ, ಪ್ರತಿಯೊಂದು ಕುಟುಂಬ ಇದ್ದಂತೆ ತಂದೆಗೆ ಮಕ್ಕಳ ಅಭಿವೃದ್ಧಿ ಬಹಳ ಆಸಕ್ತಿ ಇರ್ತದೆ. ನಮ್ಮ ತಂದೆಗೂ ಅದೇ ರೀತಿ ಮಗನಿಗೆ ಬೇರೆ ಬೇರೆ ಹಾಳಹರಟೆಗಳು, ಮಗ ದಾರಿ ತಪ್ಪಬಾರ್ದು, ದಾರಿ ತಪ್ಪಿದ ಮಗ ಆಗಬಾರ್ದು ಅಂತ ಹೇಳಿ ಭಾಳ ಚಿಂತೆ ನಮ್ಮ ತಂದೆಗೆ. ಯಾಕಂದ್ರೆ ನಾನು ವಯಸ್ಸಿನ ತಕ್ಕಂತೆ ಓಡಾಡ್ರು, ಆಟ ಆಡ್ತಕ್ಕಂಥ ವಯಸ್ಸು. ಒಂದು ಕುಟುಂಬ ಬಂತು ಮಸ್ಕಿ ನಮ್ಮ ಮನೆ ಎದುರಿಗೆ. ಆ ಮನೆ ಎದುರಿಗೆ ಏನಾಗಿತ್ತು ಅಂದರೆ ದೊಡ್ಡ ಶಾನುಭೋಗರ ಮನೆ ಅದು. ಶಾನುಭೋಗರು ಅಂದರೆ ಗೊತ್ತು ನಿಮಗೆ. ಶಾನುಭೋಗರ ಹತ್ರ ಅವರು ಯಾವಾಗ ಒಂದು ಸ್ವಲ್ಪ ಕೆಲಸ ಇರ್ತದೆ, ಉಳಿದ ದಿವಸ ಎಲ್ಲ ಅವರು ಆ ಕುಟುಂಬ ಹಳೆ ಕಾಲದ ಶಾನುಭೋಗರು ಮಜೆ ಹೊಡೆಯೋರೇ ಜಾಸ್ತಿ. ಉಳಿದ ದಿವಸ ಇಸ್ಪೀಟ್ಗಳಾಡೋರು. ಇಸ್ಪೀಟ್ಗಳಾಡೋ ಆ ಮನೆ ಪಕ್ಕದ ಮನೆಯನ್ನು ಒಬ್ಬರು ಗೌಡ್ರು ಕೊಟ್ಟಿದ್ದರು. ಇಬ್ಬರು ಬೆಂಕಿ ಮತ್ತು ಗಾಳಿ ಸೇರಿದ್ರೆ ಏನಾಗಬೇಕು ಹಾಗಿತ್ತು ವಾತಾವರಣದಲ್ಲೇ. ಗೌಡ್ರ ಗದ್ದಲ ಒಂದು ಕಡೆಗೆ, ಶಾನುಭೋಗರದ್ದು ಜೀವನ ಶೈಲಿ. ಅದರ ಸುದಯದಿಂದ ಆ ಗೌಡ್ರಿದ್ದ ಮನೆ ಖಾಲಿ ಮಾಡಿದರು. ಈ ಕುಟುಂಬ ಬಂತಲ್ಲಿ. ನಮ್ಮ ತಂದೆಗೆ ಅವತ್ತು ಭಾಳ ಆನಂದ ಆಗೋಯ್ತು. ಯಾಕೋ ಮೇಷ್ಟ್ರು ಇಷ್ಟು ಮಕ್ಕಳಂತ ಕರ್ಕೊಂಡು ಓದ್ಲಿಕ್ಕೆ ಇಟ್ಟರು, ಇಷ್ಟು ಮಕ್ಕಳು ಇವರೆಲ್ಲ ಬಂದರು, ಸ್ವಾಮಿರಾಯರು ಇವರೆಲ್ಲ ಸಣ್ಣವರು. ಈ ತಲೆಖಾನ್ ಕುಟುಂಬದ ಹೇಗಿತ್ತು ಅಂದರೆ ಅವ್ರ ತಂದೆಯವರು ವಿದ್ಯಾಸಾಗರರಾಗಿದ್ದರು. ಅವರು ಶಿಕ್ಷಕರು, ಆಯುರ್ವೇದ ಪಂಡಿತರು, ವಿದ್ಯಾಸಾಗರರು, ಕಾವ್ಯ ಗಾಯನ, ಕಾವ್ಯದಲ್ಲಿ ಮಹಾಭಾರತ ಕಾವ್ಯದ ಅಥಾರಿಟಿ ಮತ್ತು ಸಾಹಿತ್ಯದ ಅತ್ಯುತ್ತಮ ಸಾಹಿತಿ, ವಾಗ್ಗೇಯಕಾರ ಅಂತಿದ್ರು ಕೂಡ ಕಾವ್ಯ ವಾಚನ ಮತ್ತು ಕಾವ್ಯದ ಅರ್ಥೈಸುವಲ್ಲಿ ಅವ್ರದ್ದು ಎತ್ತಿದ ಕೈ ಅಂತ ನನಗೆ ನೆನಪು. ಅಂಥ ಮಹಾಜ್ಞಾನಿಗಳು. ಮತ್ತು ಅವ್ರ ಮಕ್ಕಳನ್ನು ತಂದಿಟ್ರು. ಈಗಾಗಲೇ ಅವ್ರ ಪುಸ್ತಕ ನೀವು ಓದ್ರಿ, ಬಹಳ ಚೆನ್ನಾಗಿದೆ ಅದು. ವಿಠ್ಠಲರಾಯರ ಬಗ್ಗೆ ಬರೆದದ್ರಲ್ಲಿ ಸ್ವಾಮಿರಾಯರು ಬಹಳ ವಿಶಿಷ್ಟವಾಗಿ ಬರೆದಾರೆ. ಅದು ವಾರಕ್ಕೊಂದ್ಸಲ ಬರ್ತಿದ್ರು ಭೀಮಸೇನ ರಾಯರು. ಬಂದು ನನಗೆ ಒಳಗೆ ಏನಾಗ್ತಿದ್ದಿಲ್ಲ, ಡಿಟೇಲ್ಸ್ ಗೊತ್ತಿದ್ದಿಲ್ಲ. ಇವಾಗ ಪುಸ್ತಕ ನೋಡಿದ್ಮೇಲೆ ಗೊತ್ತಾಯ್ತು ಈಗ ಏನು. ವಾರಕ್ಕೊಂದ್ಸಲ ಬರ್ತಿದ್ರು ಅವರು. ಬಂದರೆ ಈಗ ಬಿಗ್ ಬಾಸ್ ನೋಡ್ತಿರಲ್ಲ ನೀವು, ಕಿಚ್ಚನ ಪಂಚಾಯಿತಿ ನಡೀತಿತ್ತು ಅವ್ರ ಮನೆ ಮುಂದೆ. ಅವರಪ್ಪಂದು ಬೆಳಗ್ಗಿಂದ ಸಂತ ಮಧ್ಯಾಹ್ನ ತನಕ ಪಂಚಾಯಿತಿ ಆಗೋದು. ಪಂಚಾಯಿತಿ ಬರೀ ಕಾಣಿಸ್ತದೆ ನಮ್ಮ ಕಣ್ಣಿಗೆ, ಅದ್ರ ಒಳಗಡೆಗೆ ಅವ್ರ ತಂದೆ ಚಳಿ ಚಮಚಮನು ಮಾಡ್ತಿದ್ರು ಅಂತ ಅವ್ರು ಬರ್ದಾರೆ. ಅವರ ಅಂದರೆ ಆ ಕಾಲದಲ್ಲಿ ಮಕ್ಕಳಿಗೆ ತಿದ್ದಿ ಹೊಡೆಯೋ ಅಧಿಕಾರವನ್ನು ತಂದೆ ಇಟ್ಕೊಂಡಿದ್ರು. ಮತ್ತು ಅದನ್ನು ಸಕಾರಾತ್ಮಕವಾಗಿ ಸ್ವೀಕಾರ ಮಾಡ್ತಕ್ಕಂಥ ಇಂಥ ಮಕ್ಕಳು ಇದ್ದರು. ಅದು ಬಹಳ ದೊಡ್ಡದು ವಿಷಯ. ಅದನ್ನು ಸಂಭ್ರಮಿಸಿ ಅದೇ ನಮಗೆ ಆ ಶಿಕ್ಷೆಯಿಂದಲೇ ನಾವೆಲ್ಲ ಈ ಮಟ್ಟಕ್ಕೆ ಬಂದಿದ್ದೀವಿ ಅಂತಕ್ಕಂಥ ಹೇಳ್ತಕ್ಕಂಥ ಮಾತನ್ನು ಈ ನಾಡಿನ ಖ್ಯಾತ ಸಾಹಿತಿಗಳು, ದಾಸ ಸಾಹಿತ್ಯದ ವಿಜ್ಞಾನಿಗಳಾದಂಥ ಶ್ರೀಯುತ ಸ್ವಾಮಿರಾಯರು ಹೇಳ್ತಾರೆ. ಸೊ ಇಂಥ ಕುಟುಂಬ ನಿಜವಾಗಿಯೂ ಆ ಕುಟುಂಬದ ಪರಂಪರೆಯಲ್ಲಿ ವಿಠ್ಠಲರಾಯರು ಅತ್ಯಂತ ಸೌಜನ್ಯಶೀಲರು, ಕ್ರಿಯಾಶೀಲರು ಮತ್ತು ಶುದ್ಧಹಸ್ತರು. ಆದ್ದರಿಂದ ಜಾಸ್ತಿ ಮಾತನಾಡದೇ ಇಂಥ ವ್ಯಕ್ತಿಯ ಆರಾಧನೆ ಅಲ್ಲ, ಇದು ವ್ಯಕ್ತಿತ್ವದ ಆರಾಧನೆ ಅಂತ ಏನು ಹೇಳಿದರು, ಬಹಳ ಒಳ್ಳೆಯ ಪ್ರಯತ್ನ. ಇಂಥ ವ್ಯಕ್ತಿಗಳ ಸ್ಮರಣೆಯಲ್ಲಿ, ಸಂಸ್ಮರಣೆಯಲ್ಲಿ ಈ ಸಂಸ್ಥೆ ಬೆಳೀತಲ್ಲ, ಇದಕ್ಕೂ ಸಂಗೀತ ಸೇರಿಸಬೇಕು ಅಂಥೇಳಿ ಅವರು ಶ್ರೀಪತಿ ಮಾತಾಡಿದಾಗ ನಾನು ಬಹಳ ಒಳ್ಳೆಯದು ಅಂತ ಹೇಳಿದೆ. ಹಾಗೆ ಯಾಕಂದರೆ ಸಾಹಿತ್ಯ ಮತ್ತು ಸಂಗೀತ ಸೇರಿದರೆ ಅದು ಅಮೃತವಾಗ್ತದೆ. ಆದ್ದರಿಂದ ಇಂಥ ನಿಮ್ಮಂಥ ಎಲ್ಲ ಗುಣಿ ಶ್ರೋತೃಗಳು ನೀವೆಲ್ಲ ಬಂದು ಸೇರ್ಲಿಕ್ಕೆ ಸಹಾಯ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮ ಅವರು ಹಮ್ಮಿಕೊಂಡಿದ್ದಾರೆ. ಇಡೀ ಕುಟುಂಬ, ಅವರ ಇಡೀ ಕುಟುಂಬ ಈಗ ವಿಠ್ಠಲರಾಯರ ಅವರ ಅಣ್ಣಂದರು ಮತ್ತು ಅವರ ತಮ್ಮಂದರು, ವಿಶೇಷವಾಗಿ ಯುವಶಕ್ತಿ ಇದಕ್ಕೆ ಸೇರಿಕೊಂಡಿದೆ. ಶ್ರೀಪತಿಯವರು ಸ್ವತಃ ವಿಜ್ಞಾನಿ ಅವರು. ಆದರೆ ವಿಜ್ಞಾನದ ಜೊತೆಗೆ ಆಧುನಿಕತೆಯ ಜೊತೆಗೆ ಈ ಪರಂಪರಾನುಗತ ವಿದ್ಯೆಯ ಬಗ್ಗೆ, ಸಂಗೀತದ ಬಗ್ಗೆ ಎಷ್ಟು ಆಸಕ್ತಿನ ಅವರು ತೋರಿಸಿದ್ದಾರೆ. ಈ ಕುಟುಂಬ ನಿಜವಾಗ್ಲೂ ನಮ್ಮೆಲ್ಲರಿಗೂ ಆದರಣೀಯ. ನಮ್ಮ ತಂದೆ ಮೇಲೆ ಭಕ್ತಿ, ತಾಯಿ ಮೇಲೆ ಭಕ್ತಿ ಇದ್ದರೆ ನಾವು ಬರೀ ಮಠಗಳಿಗೆ ಹೋಗಿ ಊಟ ಮಾಡಿ ಇನ್ನೊಬ್ಬರಿಗೆ ಊಟ ಮಾಡಿಸಿ ಬರತಕ್ಕಂಥದ್ದು ದೊಡ್ಡದಲ್ಲ. ಆದರೆ ಈ ಕುಟುಂಬ ಏನು ಕಷ್ಟಪಟ್ಟು ಮೌಲ್ಯಗಳನ್ನು ಸಂಗ್ರಹಿಸಿರ್ತಾರೆ ಅವುಗಳನ್ನು ಸಮಾಜಕ್ಕೆ ಹಂಚತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು. ಆದ್ದರಿಂದ ತಲೆಖಾನ್ ಕುಟುಂಬವನ್ನು ನಾವೆಲ್ಲ ಅನುಕರಿಸಬೇಕು. ಅಂದರೆ ಅವರು ಈ ಒಂದು ವಿಠ್ಠಲ ಸ್ಥಾಪನೆಯಾಗಿದ್ದಕ್ಕೆ ಒಂದು ಸಾರ್ಥಕತೆ ಬರ್ತದೆ ಅಂತ ಹೇಳಿ ಈ ಸಂಸ್ಥೆ ಇದೇ ರೀತಿ ಬೆಳೀಲಿ, ಇದಕ್ಕೆ ಸಮಾಜದ ಸುಧಾರಣೆಯಲ್ಲಿ ಒಂದು ದಾಪುಗಾಲನ್ನು ಈ ಸಂಸ್ಥೆ ಇರಲಿ ಅಂತಕ್ಕಂಥ
ಆಶಯ ಮಾತುಗಳನ್ನು ಹಾಡ್ತಾ ವಿಶೇಷವಾಗಿ ಇಲ್ಲಿಯ ಗೃಹಿಣಿ ಪಾತ್ರ ವಿಠ್ಠಲರಾಯರನ್ನೆಲ್ಲ ನಾವು ಸ್ಮರಿಸ್ತಾ ಇದ್ದೇವೆ. ಆದರೆ ಆ ವ್ಯಕ್ತಿಯ ಹಿಂದೆ ಇರತಕ್ಕಂಥ ಗೃಹಿಣಿಯ ಕಾಣದ ಕೈ ಏನಿದೆ ಈ ಶ್ರೀಮತಿ ಚಿತ್ರಾಬಾಯಿಯವರದು ಬಹಳ ದೊಡ್ಡ ಯೋಗದಾನ ಇದೆ. ಈ ಕುಟುಂಬದ ಉನ್ನತಿಗಾಗಿ ಶ್ರಮಿಸಿದ್ದಾರೆ. ಮಹಿಳಾ ಶಕ್ತಿ ಚಿತ್ರಾಬಾಯಿಯವರಿಗೂ ವಿಶೇಷ ಅಭಿನಂದನೆಗಳು ಮತ್ತು ಅವರ ಮಕ್ಕಳಾದ ಶ್ರೀಪತಿಯವರಿಗೂ ಭಾಗ್ಯಶ್ರೀಯವರಿಗೂ ಹಾಗೂ ಎಲ್ಲ ಕುಟುಂಬ ವರ್ಗಕ್ಕೂ. ಈ ಕುಟುಂಬಕ್ಕೆ ನನಗೆ ಅವಿನಾಭಾವ ಸಂಬಂಧ ಇದೆ. ಚಿತ್ರಾಬಾಯಿಯವರ ತಾಯಿಯು ನನಗೆ ಯಶೋದೆ ಇದ್ದಂತೆ, ನನ್ನ ಸಾಕು ತಾಯಿ ಇದ್ದಂಗೆ ಇದ್ರು ಅವರ ತಾಯಿಯವರು. ಹೀಗೆ ಇಂಥ ಒಂದು ಸುಸಂಸ್ಕೃತ ಕುಟುಂಬಗಳ ಸಂಗಮ ಇವತ್ತು ಇಲ್ಲಿ ಆಗಿದೆ. ಅದರ ಫಲಿತವಾಗಿ ನಾವೆಲ್ಲ ಇದ್ದೀವಿ. ಇದು ಕೇವಲ ಒಂದು ಕುಟುಂಬದ ಒಂದು ಸಭೆಯಾಗದೇನೆ ಸಮಾಜಕ್ಕೆ ದಾರಿ ದೀಪವನ್ನು ತೋರಿಸ್ತಕ್ಕಂಥ ಒಂದು ಅದ್ಭುತವಾದ ಸಾಂಸ್ಕೃತಿಕ ಒಂದು ಸಂಸ್ಥೆಯಾಗಿ ಇದು ಬೆಳೀಲಿ ಅಂತ ಆಶಿಸಿ ನಾನು ಸಂಗೀತ ಪ್ರಾರಂಭಿಸ್ತಾ ಇದ್ದೇನೆ. ಸಾಕಷ್ಟು ಸಮಯ ಆಗಿದೆ. ಕ್ಲಾಸಿಕಲ್ ಹಾಡಬೇಕು ಅಂತಿತ್ತು, ಆದರೆ ನೋಡೋಣ, ಸ್ವಲ್ಪ ಹಾಡಿ ಆಮೇಲೆ ನಾನು ದಾಸರ ಪದಗಳು 2-3 ಹಾಡ್ತೀನಿ. ನೀವು ಹಸಿವೆ ನಮಗೆ ಸಾಕು ಅಂತ ನೀವು ಎತ್ತಿದರೆ ಮುಗಿಸ್ತೇನೆ. ಅಷ್ಟೊತ್ತಿಗೆ ನೀವು ಹೇಳ್ರಿ, ನೋಡೋಣ. ಓಕೆ. ಇದಕ್ಕೊಂದು ಮೈಕ್ ಕೊಡಿ ಪ್ರಸನ್ನ. ಹರೇ ಹರೇ
भवानी भवानी जगत जननी भवानी भवानी जगत जननी भवानी 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 जगत जननी भवानी दयानी भवानी भवानी जगत जननी 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 तारिणी दुःखहारिणी तारिणी दुःखहारिणी तारिणी दुःखहारिणी मुझको तू आधार भवानी जगत जननी भवानी जगत जननी भवानी जगत जननी तारिणी दुःखहारिणी तारिणी दुःखहारिणी तारिणी दुःखहारिणी मुझको तू आधार भवानी जगत जननी भवानी जगत जननी तारिणी दुःखहारिणी तारिणी दुःखहारिणी तारिणी दुःखहारिणी मुझको तू आधार भवानी जगत जननी भवानी 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 जगत जननी भवानी जगत जननी भवानी 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 जगत जननी भवानी
जगत जननी भवानी, जगत जननी भवानी। जगत जननी भवानी, 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 जगत जननी भवानी, जगत जननी तारिणी दुःखहारिणी, तारिणी दुःखहारिणी, मुझको तू आधार भवानी, जगत जननी भवानी, 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 स्मरता तव चरण युगल, स्मरता तव चरण युगल, स्मरता स्मरता तव चरण युगल, स्मरता तव, स्मरता तव चरण युगल, स्मरता स्मरता तव चरण युगल, स्मरता तव चरण युगल, युगल, स्मरता स्मरता तव चरण युगल, स्मरता तव चरण युगल, स्मरता तव, स्मरता तव, स्मरता तव चरण युगल, स्मरता
ಭವಾನಿ 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 ರೇ ಗರಿ ಸ ರೇ ಗರಿ ಸ ರೇ ಗ ಮ ಗರಿ 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 ಸ ನಿದ ನಿ ರಿ ಗರಿ ಸ ಮಗ ಮಗ ರೇ ಗರಿ ಸ ನಿ ರೇ ಗ ಮ ಧ ಮಗ ರೇ ಗರಿ ಸ ನಿ ರೇ ಗ ಮ ಧ ದ ತ ತ ಬ ಗ ಮ ಧ ನಿ ರೇ ಗ ಮ ಧ ಮಗ ರೇ ಗರಿ ಧ ಮಗ ರೇ ನಿ ದ ಮಗ ರೇ ಗರಿ ನಿ ದ ದ ದ ದ ಸಾ ದ ನಿ ರೇ ಗ ಮ ಧ ನಿ ಸಾ ನಿ ದ ಪ ಮ ದ ಪ ಮ ರೇ ಗ ರಿ ಸಾ ನಿ ರೇ ಗ ಮ ಧ ನಿ ಸಾ ನಿ ದ ನಿ ದ ಪ ಧ ನಿ ಸ ರ ತ ತ ವ ಚರಣ ಯುಗಲ ಸ್ಮರತಾ ತವ ಚರಣ ಯುಗಲ ಸ್ಮರತಾ ತವ ಆ ಆ ಸ್ಮರತಾ ತವ ಚರಣ ಯುಗಲ ಸ್ಮರತಾ ತವ ಚರಣ ಯುಗಲ ಪಾಪ ತಾಪ ಶಮನ ಹೋತ ತಾನಸೇನ ಗಾತ ನಾಮ ದಿವಸ ಯಾಮಿನಿ ಭವಾನಿ ಜಗತ್ ಜನನಿ ಭವಾನಿ ಜಗತ್ ಜನನಿ ಭವಾನಿ ಜಗತ್ ಜನನಿ ಭವಾನಿ ಜಗತ್ धारिणी दुख हारिणी धारिणी दुख हारी मुझको तू आधार भवानी जगत जननी भवानी जगत भवानी जगत जननी भवानी लंगर का करिए जिन मारो लंगर का करिए जिन मारो मोरे अंगवा लग जाए लंगर का करिए जिन मारो लंगर का करिए जिन मारो मोरे अंगवा लग जाए लंगर का करिए जिन मारो मोरे अंगवा लग जाए लंगर का करिए जिन मारो मोरे अंगवा लग जाए लंगर का करिए जिन मारो लंगर का करिए जिन मारो मोरे अंगवा लग जाए लंगर का करिए जिन मारो लंगर का करिए जिन मारो मोरे लंगर का करिए जिन मारो लंगर का करिए जिन मारो अंगवा
का करिए जिन मारो मोरे अंगवार लग जाए लंगर का करिए जिन मारो न मारो रंगर का ತಪ್ಪುಗಳೆಲ್ಲ ಪರಿಹರಿಸೋ ತಿಮ್ಮಪ್ಪನಲ್ಲವೇ ನೀನು ತಿಮ್ಮಪ್ಪನಲ್ಲವೇ ನೀನು ತಪ್ಪುಗಳೆಲ್ಲ ಪರಿಹರಿಸೋ ತಿಮ್ಮಪ್ಪನಲ್ಲವೇ ನೀನು ನಮ್ಮಪ್ಪನಲ್ಲವೇ ನೀನು ತಪ್ಪುಗಳೆಲ್ಲ ಪರಿಹರಿಸು ತಿಮ್ಮಪ್ಪನಲ್ಲವೇ ನೀನು ನಮ್ಮಪ್ಪನಲ್ಲವೇ ನೀನು ಒಪ್ಪಿದ ಬಳಿಕ ಅವಗುಣ ನೋಡದೆ ಒಪ್ಪಿದ ಬಳಿಕ ಅವಗುಣ ನೋಡದೆ ಒಪ್ಪಿದ ಬಳಿಕ ಅವಗುಣ ನೋಡದೆ ನಮ್ಮಪ್ಪ ಸಲಹೋ ನೀನು 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 ತಪ್ಪುಗಳೆಲ್ಲ ಪರಿಹರಿಸು ತಿಮ್ಮಪ್ಪನಲ್ಲವೇ ನೀನು ತಿಮ್ಮಪ್ಪನಲ್ಲವೇ ನೀನು ಬೆಳಗಿನ ಜಾವದಿ ಹರಿ ನಿನ್ನ ಸ್ಮರಣೆಯ ಹಲುಬಿಕೊಳ್ಳದ ತಪ್ಪು ಬೆಳಗಿನ ಜಾವದಿ ಹರಿ ನಿನ್ನ ಸ್ಮರಣೆಯ ಹಲುಬಿಕೊಳ್ಳದ ತಪ್ಪು ಮಲಮೂತ್ರ ವಿಸರ್ಜನೆ ಮೃತ್ತಿಕೆಯಲ್ಲಿ ಮಲಿನವ ಕೊಳೆಯದ ತಪ್ಪು ತುಳಸಿ ವೃಂದಾವನ ಸೇವೆಗೆ ಆಲಸ್ಯ ಮಾಡಿದ ತಪ್ಪು ತುಳಸಿ ವೃಂದಾವನ ಸೇವೆಗೆ ತುಳಸಿ ವೃಂದಾವನ ಸೇವೆಗೆ ಆಲಸ್ಯ ಮಾಡಿದ ತಪ್ಪು ನಲಿದ ಸಖೋದರ ಗರ್ಭ್ಯವ ನೀಡದ ಕಲಿವ್ಯಾಸಂಗದ ತಪ್ಪು ತಪ್ಪುಗಳೆಲ್ಲ ಪರಿಹರಿಸು ತಿಮ್ಮಪ್ಪನಲ್ಲವೇ ನೀನು ತಿಮ್ಮಪ್ಪನಲ್ಲವೇ ನೀನು ನಮ್ಮಪ್ಪನಲ್ಲವೇ ನೀನು ಅನುದಿನ ವ್ರತನೆ ಮಗಳನ್ನು ಮಾಡದ ತನು ವಂಚನೆಯ ತಪ್ಪು ಅನುದಿನ ವ್ರತನೆ ಮಗಳನ್ನು ಮಾಡದ ತನು ವಂಚನೆಯ ತಪ್ಪು ಹಣಲವ ಹರಿಗುಣ ಜಿಜ್ಞಾಸಿಲ್ಲದೆ ಕ್ಷಣಲವ ಹರಿಗುಣ ಜಿಜ್ಞಾಸಿಲ್ಲದೆ ಮನವಂಚನೆಯ ತಪ್ಪು ಮುನಿಸುರ ಭೂಸುರರ
ಕೃಷ್ಣ ಕೃತಿ ನೋಡದೆ ಪರ ಹೆಣ್ಣಿನ ನೋಡಿದ ತಪ್ಪು ಕಣ್ಣಲ್ಲಿ ಕೃಷ್ಣ ಕೃತಿ ನೋಡದೆ ಪರ ಹೆಣ್ಣಿನ ನೋಡಿದ ತಪ್ಪು ನಿನ್ನ ಕಥಾಮೃತ ಕೇಳದೆ ಹರಕೆಯ ಮನ್ನಿಸುವ ಕಿವಿ ತಪ್ಪು ನಿನ್ನ ಕಥಾಮೃತ ಅನ್ನವ ನಿನಗರ್ಪಿಸದೆ ಅಜ್ಞಾನಕ್ಕೆ ಉಣ್ಣುವ ನಾಲಗೆ ತಪ್ಪು ಚಿನ್ಮಯ ಚರಣ ಕೆರಗದೆ ಉನ್ಮತ್ತಲ ನಮಿಸುವ ತಪ್ಪು ತಪ್ಪುಗಳೆಲ್ಲ ಪರಿಹರಿಸು ನಿಮ್ಮಪ್ಪನಲ್ಲವೇ ನಮ್ಮಪ್ಪನಲ್ಲವೇ ಒಪ್ಪಿದ ಬಳಿಕ ಅವಗುಣ ನೋಡದೆ ತಪ್ಪುಗಳೆಲ್ಲ ಪರಿಹರಿಸು ತಿಮ್ಮಪ್ಪನಲ್ಲವೇ ನೀನು ತಿಮ್ಮಪ್ಪನಲ್ಲವೇ ನೀನು ಆನಂದದಿ ಸತ್ಕೀರ್ತನೆ ಮಾಡದ ಹೀನ ವಿವಾದದ ತಪ್ಪು ಆನಂದದಿ ಸತ್ಕೀರ್ತನೆ ಮಾಡದ ಹೀನ ವಿವಾದದ ತಪ್ಪು ಶ್ರೀನಾಥಾರ್ಚನೆ ಅಲ್ಲದೆ ಕೂಳಿಗ ಮಾಡಿದ ತಪ್ಪು ಶ್ರೀ ನಿರ್ಮಾಲ್ಯದ ವಿರಹಿತ ಸುರಭಿಯ ಕಾಣಿಪ ನಾಸಿಕ ತಪ್ಪು ಶ್ರೀನಾರಾಯಣ ಯಾತ್ರೆಯ ಮಾಡದೆ ನಡೆಯುವ ತಪ್ಪು ತಪ್ಪುಗಳೆಲ್ಲ ಪರಿಹರಿಸು
re na de re na re na re 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 na na re na re 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 na 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 re na. ವಾ, ಎಲ್ಲರಿಗೂ ಒಂದು ಚಪ್ಪಾಳೆ ಕೊಡ್ರಿ. ತಾಳಬೇಕು, ತಕ್ಕ ಮೇಳಬೇಕು. ಒಬ್ಬರಿಗಿಂತ ಒಬ್ಬರು. ನನ್ನ ಬಲಭಾಗದಲ್ಲಿರೋರು ಪಂಡಿತ್ ವಿಶ್ವನಾಥ್ ನಾಕೋಡ್ರವರು. ತಬಲಾ ಅವ್ರ ಕೈಯಲ್ಲಿ ಮಾತಾಡ್ತದೆ. ಸ್ವತಃ ಸಂಗೀತಜ್ಞರು, ನಮ್ಮ ನಾಡಿನ ಖ್ಯಾತ ಗವಾಯಿಗಳು ಪಂಡಿತ್ ಅರ್ಜುನ್ ನಾಕೋಡ್ರವರು ಸುಪುತ್ರರು. ಸಂಗೀತ, ಲಯವಾದ್ಯ ಎಲ್ಲದರಲ್ಲೂ ಪರಿಣಿತರವರು. ಹಾಗಾಗಿ ಡಾಕ್ಟರ್ ಪಂಚಾಕ್ಷರ ಹಿರೇಮಠ್ ಅವರು ಪುಟ್ಟರಾಜ ಗವಾಯಿಗಳ ಆಶ್ರಮದ ಶಿಷ್ಯರವರು. ಹೀಗಾಗಿ ನನ್ನ ಹಿಂದಿರ್ತಕ್ಕಂಥವರು ಜಗನ್ನಾಥ್ ಅವರು, ವಿ ಕೆ ದೇಸಾಯಿ ಅವರು ಎಲ್ಲರೂ ಸಂಗೀತದ ಆರಾಧಕರು. ನಾವೆಲ್ಲ ಸೇರಿ ನಿಮಗೆ ನಿಮ್ಮ ವಿಠ್ಠಲರಾಯರ ಸಂಸ್ಥೆಯ ಆಶ್ರಯದಡಿ ಬಂದಿದ್ದೇವೆ. ರಾಜೇಶ್ ಕುಲಕರ್ಣಿಯವರು ವಿಶೇಷವಾಗಿ ತಾಳವಾದ್ಯ, ಸ್ವತಃ ಹಾಡುಗಾರರವರು. ಸಮಯ ಆಗಿದೆ. ಮುಂದಿನ ವರ್ಷ ಸಂಗೀತಕ್ಕೆ ಸ್ವಲ್ಪ ಜಾಸ್ತಿ ಸಮಯ ಕೊಡ್ರಿ ಅಂತ ಹೇಳಿ ಶ್ರೀಪತಿಯವರಲ್ಲೇ ಪ್ರಾರ್ಥಿಸ್ತೇನೆ. ಚಂದ್ರಲಾಂಬ ಶ್ರೀ ಭೀಮಾ ತಟವಾಸಿ ಚಿದ್ರೂಪ ವಿಲಾಸಿ ಚಂದ್ರಲಾಂಬ ದೇವಿ ಚಿದ್ರೂಪ ವಿಲಾಸಿ ಚಂದ್ರಲಾಂಬ ದೇವಿ ಚಿರಕುಂಡಲವಾಸಿ ಚಂದ್ರಲಾಂಬ ಶ್ರೀ ಭೀಮಾ ತಟವಾಸಿ ವಿದ್ರೂಪ ವಿಲಾಸಿ ಭಾನುಕೋಟಿ ಶಶಿಮಂಡಲ ಪ್ರಕಾಶಿ ಮಣಿಕುಂಡಲ ರಾಶಿ ಚಂದ್ರಲಾಂಬ ದೇವಿ ಚಂದ್ರಲಾಂಬ ದೇವಿ ಚಿದ್ರೂಪ ವಿಲಾಸಿ ಚಂದ್ರಲಾಂಬ ದೇವಿ ಮಣಿಕುಂಡಲ ರಾಶಿ. ಕಮಲಲೋಚನೆ ಕಮಲೋದ್ಭವ ಜನನಿ ಜನನಿ ಕಮಲಲೋಚನೆ ಕಮಲೋದ್ಭವ ಜನನಿ ಕಾಮಿತದಾಯಿನಿ ಕಮಲವಾಸಿನಿ ಕಮಲ ಪುಷ್ಪ ಸದನೆ ಕರ ಕಮಲ ದಳ ನಯನೆ ಕಮಲಹಾಸಿನಿ ಕಮಲ ಮುಖಾವದನೆ ಶ್ರೀಚಂದಿರವದನೆ ಕಮಲಹಾಸಿನಿ ಕಮಲ ಮುಖಾವದನೆ ಶ್ರೀಚಂದಿರವದನೆ ಚಂದ್ರಲಾಂಬ ದೇವಿ ಚಿದ್ರೂಪ ವಿಲಾಸಿ ಚಂದ್ರಲಾಂಬ ದೇವಿ ಮಣಿಕುಂಡಲ ರಾಶಿ ಚಂದ್ರಲಾಂಬ ಶ್ರೀ ಭೀಮಾ ತಟವಾಸಿ ಚಿದ್ರೂಪ ವಿಲಾಸಿ ಭಾನುಕೋಟಿ ಶಶಿಮಂಡಲ ಪ್ರಕಾಶಿ ಮಣಿಕುಂಡಲ ರಾಶಿ ಚಂದ್ರಲಾಂಬ ದೇವಿ ಮಣಿಕುಂಡಲ ರಾಶಿ
ಚಂದ್ರಲಾಂಬದೇವಿ ಸಿರಿಕುಂಡಲ ರಾಶಿ. सारथी भामिता भयहरे भवतारक नीरे मुक्तिदायकी मुनिजन सुख सारे चिद्रूप विचारे. भक्ति सारथी भामिता भवहरे भवतारक नीरे मुक्तिदायकी मुनिजन सुख सारे चिद्रूप विचारे. निरंजन निर्विकारी निर्धारे क्षीराब्धि कुमारे. निरंजन निर्विकारी निर्धारे क्षीराब्धि कुमारे. मंगलांब देवी मणिकुंडल राशि. चंद्रलांब देवी चिद्रूप विलासी. चंद्रलांब श्री भीमा तटवासी. मणिकुंडल राशि भानुकोटि शशिमंडल प्रकाशी. मणिकुंडल राशि चंद्रलांब देवी मणिकुंडल राशि. चंद्रलांब देवी मणिकुंडल राशि. जयतु शांभवी जगदंबिके माते. जयतु शांभवी जगदंबिके माते. खगवाहन प्रीते. जयतु शांभवी जगदंबिके माते. खगवाहन प्रीते. कलर सन्मति क्षेत्र सुविख्याते. सत्पात्रे सुनीते. धात्री श्री गुरु विठ्ठल हृद्गीते. धात्री श्री गुरु विठ्ठल हृद्गीते. चिद्घन पूजिते. धात्री श्री गुरु विठ्ठल हृद्गीते. धात्री श्री गुरु विठ्ठल हृद्गीते. चिद्घन पूजिते. चिद्घन पूजिते. चंद्रलांब देवी मणिकुंडल राशि. चंद्रलांब श्री भीमा तटवासी. चिद्रूप विलासी. भानुकोटि शशिमंडल प्रकाशी. मणिकुंडल राशि चंद्रलांब देवी मणिकुंडल राशि. चंद्रलांब देवी चिद्रूप विलासी. मणिकुंडल राशि चिद्रूप विलासी. चिद्रूप विलासी. ಇನ್ನೊಂದು ಇನ್ನೊಂದು
ಪರಿಪಾಲಯ ಕೌಸಾರೆ ಪರಿಪಾಲಯ ಕೌಸಾರೆ हरी विठ्ठल पांडुरंग 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 परिपालय कौसारे हरी विठ्ठल पांडुरंग हरी विठ्ठल पांडुरंग हरी विठ्ठल पांडुरंग परिपालय कौसारे हरी विठ्ठल 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 कर कमल द्वय कटिय मेले इट्टा कर कमल द्वय कटिय मेले इट्टा परम पुरुष शौर्य मुरारे परम पुरुष शौर्य मुरारे हरी विठ्ठल पांडुरंग हरी विठ्ठल पांडुरंग हरी विठ्ठल पांडुरंग परिपालय कौसारे हरी विठ्ठल 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 पुंडलीकवर राहत मुकुंदा पुंडलीकवर राहत मुकुंदा 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 कुंडलीकवर दात मुकुंदा कुंडली शयन हरे मुरारे कुंडली शयन हरे मुरारे अंडज वाहन अप्राकृत काया अंडज वाहन अंडज वाहन अंडज वाहन अप्राकृत काया कुंडलधर हरे मुरारे कुंडलधर हरे मुरारे हरे विठ्ठल पांडुरंग हरे विठ्ठल पांडुरंग हरे विठ्ठल पांडुरंग हरे विठ्ठल पांडुरंग परिपालय कंसारे विठ्ठल 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 विठ्ठल
ವಿಠಲ 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 ವಿಠಲ. ಜಲಜ ಭವಾದಿ ಸುರಸನ್ನುತ ಪಾದ ಜಲಜ ಭವಾದಿ ಜಲಜ ಭವಾದಿ ಜಲಜ ಜಲಜ ಭವಾದಿ ಸುರಸನ್ನುತ ಪಾದ ಜಲಜನಾಭನಾದ ಜಲಜನಾಭನಾದ ಕಲುಷ ದೂರ ಕರುಣಾಕರ ರಂಗ ಕಲುಷ ದೂರ ಕರುಣಾಕರ ರಂಗ ಸುಲಲಿತ ಮಹಿಮ ಹರೇ ಏ ಸುಲಲಿತ ಮಹಿಮ ಹರೇ ಮುರಾರಿ ಹರಿ ವಿಠಲ ಪಾಂಡುರಂಗ ಹರಿ ವಿಠಲ ಪಾಂಡುರಂಗ ಹರಿ ವಿಠಲ ಪಾಂಡುರಂಗ ಹರಿ ವಿಠಲ ಪಾಂಡುರಂಗ ಪರಿಪಾಲಯ ಕೌಸರೇ ವಿಠಲ 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 ವಿಠಲ. ದಿಟ್ಟತನದಿ ಹರಿಭಕುತ ಕೊಟ್ಟ ಇಟ್ಟಿಗೆಯ ಮೇಲೆ ನಿಂದ ದೇವಾ ದಿಟ್ಟತನದಿ ಹರಿಭಕುತ ಕೊಟ್ಟ ಇಟ್ಟಿಗೆಯ ಮೇಲೆ ನಿಂದ ದೇವಾ ಸೃಷ್ಟಿಗೊಡೆಯ ಶ್ರೀ ವಿಜಯ ವಿಠಲ 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 ಸೃಷ್ಟಿಗೊಡೆಯ ಶ್ರೀ ವಿಜಯ ವಿಠಲ ದುಷ್ಟ ಕುಲಾಂತಕನೇ ದುಷ್ಟ ಕುಲಾಂತಕನೇ ದುಷ್ಟ ಕುಲಾಂತಕನೇ ದುಷ್ಟ ಕುಲಾಂತಕನೇ ದುಷ್ಟ ಕುಲಾಂತಕನೇ ದುಷ್ಟ ಕುಲಾಂತಕನೇ ಶ್ರೀ ಕೃಷ್ಣ ಹರಿ ವಿಠಲ ಪಾಂಡುರಂಗ ಹರಿ ವಿಠಲ ಪಾಂಡುರಂಗ ಹರಿ ವಿಠಲ ಪಾಂಡುರಂಗ ಪರಿಪಾಲಯ ಕಂಸರೇ ಹರಿ ವಿಠಲ
ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ಸಮಯ ಕೊರತೆ ಆದರೂ ಕೂಡ ಸರಿಸುಮಾರು 50 ನಿಮಿಷಗಳ ಕಾಲ ನಮ್ಮಲ್ಲಿ ಸಂಗೀತದ ರಸದಂಶದಲ್ಲಿ ಮುದ್ದುಮೋಹನ್ ಮುಳುಗಿಸಿದ್ರು. ನಾವು ಹೇಳಿದಾಗೆ ನಿಮಗೆ 1:30ಗೆ ಊಟ ಹೊರಗೆ ಸ್ಟಾರ್ಟ್ ಮಾಡಿದ್ವಿ, ನೀವು ಯಾರೂ ಬರಲಿಲ್ಲ. ಯಾಕಂದರೆ ಸಂಗೀತ ನಿಮಗೆ ಭಾಳ ಆಸಕ್ತಿಯನ್ನು ನೀಡಿತು. ಹಾಗಾಗಿ ನಾವು ಕರೀಲಿಲ್ಲ ತಮಗೆ ಬನ್ನಿರಿ ಅಂತ. ತಮಗೆ ಧನ್ಯವಾದಗಳನ್ನು, ತಡವಾದರೂ ಕೂಡ ಬಂದಿದ್ದೀರಿ, ಧನ್ಯವಾದ. ದಯವಿಟ್ಟು ಎಲ್ಲರೂ ಭೋಜನವನ್ನು ಸ್ವೀಕರಿಸಿ ಹೋಗಿ. ಅದಕ್ಕಿಂತ ಪೂರ್ವದಲ್ಲಿ ಈ ಕಲಾವಿದರಿಗೆ ಧನ್ಯವಾದಗಳನ್ನು. ಮತ್ತು ಶ್ರೀಪತಿ ಹಾಡಿದ್ರು ಕಾಣಿಸ್ತದೆ, ಮುಗೀತು. ಇದು ವಿಠ್ಠಲ ವಿಠ್ಠಲ ಹಾಡಿದ್ದೇ ಭೈರವಿ. ಕಲಾವಿದರಿಗೆ ಶ್ರೀಪತಿ ವತಿಯಿಂದ ಗೌರವ. ಒಂದು 2 ನಿಮಿಷ ಸಹಕರಿಸಿ ಕಲಾವಿದರಿಗೆ ಗೌರವ ಸಮರ್ಪಣೆ. ಪಂಡಿತ್ ವಿಶ್ವನಾಥ್ ನಾಕೋಡ್ ಅವರಿಗೆ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರು ಈ ಕುಟುಂಬದ ವತಿಯಿಂದ ಸನ್ಮಾನವನ್ನು, ಗೌರವವನ್ನು ಸೂಚಿಸ್ತಾ ಇದ್ದಾರೆ. ವಿಠ್ಠಲ ಪ್ರತಿಷ್ಠಾನದ ವತಿಯಿಂದ ಜೋರಾದ ಚಪ್ಪಳೆ. ಅದ್ಭುತವಾದ ಕಲಾವಿದರು. ನಾವು ಮೊದಲಿಂದ ನಾಕೋಡ್ ಕುಟುಂಬದ ಹೆಸರನ್ನು ಕೇಳಿದ್ದೀವಿ ನಾವು. ಅವರಿಗೆ ನಮ್ಮ ಕುಟುಂಬದ ವತಿಯಿಂದ 3 ಸಂಘಟನೆಗಳ ಒಂದು ಧನ್ಯವಾದಗಳನ್ನು. ಹಾಗೆಯೇ ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ ಅವರು ಹಾರ್ಮೋನಿಯಂದವರು, ಅವರಿಗೂ ಕೂಡ ಶ್ರೀಪತಿ ಅವರು ಶಾಲು ಹಾಕಿ ಗೌರವಿಸಬೇಕು ಅಂತ ಕೇಳ್ಕೊತೇನೆ. ವೀಣಾವಾದಕರು ಜಗನ್ನಾಥ್ ಅವರು ಮತ್ತು ವಿಜಯಕುಮಾರ್ ದೇಸಾಯಿ ಅವರು, ಅವರಿಗೂ ಕೂಡ ವಿಜಯಕುಮಾರ್ ದೇಸಾಯಿ ಅವರು, ವಿಜಯಕುಮಾರ್ ಅವರು ಬಂದ. ಮುದ್ದು ಮೋಹನ್, ಡಾಕ್ಟರ್ ಮುದ್ದು ಮೋಹನ್ ಅವರಲ್ಲಿ ಒಂದು ವಿನಂತಿ. ಈ ಬೆಳಗ್ಗೆ ಮಧ್ಯಾಹ್ನ ಗಾಯನ ಮಾಡಿದಂಥ ಯುವ ಗಾಯಕರಿಗೆ ಒಂದು ಆಶೀರ್ವಾದ ರೂಪದಲ್ಲಿ ಅವರಿಗೆ ಗೌರವವನ್ನು ಸೂಚಿಸಬೇಕು, ಬೆನ್ನು ತಟ್ಟಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೋತೇನೆ. ಶುಭಾ ಇವರೆಲ್ಲ ಭಾಗ್ಯಶ್ರೀ, ಶುಭಾ, ಗೋವಿಂದರಾವ್ ದೇಶಪಾಂಡೆ, ಅರ್ಜುನ್ ದೇಶಪಾಂಡೆ, ಪ್ರವೀಣ ದೇಶಪಾಂಡೆ, ಪ್ರದೀಪ್ ದೇಶಪಾಂಡೆ ಮತ್ತು ನಿಹಾರಿಕಾ ಎಲ್ಲರೂ ಆಮೇಲೆ ಒಂದು ಗ್ರೂಪ್ ಫೋಟೋ ತೊಗೊಳ್ಳಿ. ಬರ್ರಿ ಅಮ್ಮ, ಶಾಲು ಒಯ್ದು ಪ್ರದೀಪ್ ಹೋಗಿ ಅಲ್ಲಿ ಹೋಗಿ ಸಮೀಪ ಹೋಗು, ಅಲ್ಲಿ ನಿಂತುಬಿಡು ಪಕ್ಕದಲ್ಲಿ. ಶುಭಾ ದೇಶಪಾಂಡೆ, ಭಾಗ್ಯಶ್ರೀ, ವಿಠ್ಠಲರಾವ್, ನಿಹಾರಿಕಾ, ಅರ್ಜುನ್, ಪ್ರವೀಣ್ ದೇಶಪಾಂಡೆ, ಪ್ರದೀಪ್ ದೇಶಪಾಂಡೆ, ನಿಹಾರಿಕಾ, ಅರ್ಜುನ, ಭಾಗ್ಯಶ್ರೀ,
ದಯವಿಟ್ಟು ಎಲ್ಲರೂ ಭೋಜನವನ್ನು ಸ್ವೀಕರಿಸಿ ಅಲ್ಲಿ ಟೇಬಲ್ ಮೇಲೆ ಪುಸ್ತಕವನ್ನು ಇಡ್ತೀವಿ ನಾವು. ಊಟ ಆದ ನಂತರ ದಯವಿಟ್ಟು ಪುಸ್ತಕವನ್ನು ತೆಗೆದುಕೊಂಡು ಹೋಗಬೇಕು ಅಂತ ವಿನಂತಿಸ್ಕೊಳ್ತೇನೆ. ವಿಠ್ಠಲ ಸ್ಮರಣೆ ಇವತ್ತು ಬಿಡುಗಡೆಯಾದ ಗ್ರಂಥವನ್ನು ಕೊಡ್ತಾ ಇದ್ದೇವೆ. ಈ ಎಲ್ಲ ಯುವ ಸಂಗೀತಗಾರರಿಗೆ ಮುಂದೆ ಸಂಗೀತದಲ್ಲಿ ಯಶಸ್ಸು ಸಿಗಲಿ ಅಂತ ಹೇಳಿ ಡಾಕ್ಟರ್ ಮುದ್ದು ಮೋಹನ್ ಅವರು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ 3 ಪ್ರತಿಷ್ಠಾನ, ವಿಠ್ಠಲ ಪ್ರತಿಷ್ಠಾನ, ಸಿರಪುರ ಪ್ರಕಾಶನ ಹಾಗೂ ಸ್ವರ ಫೌಂಡೇಶನ್ ಇವರಿಂದ ತಮಗೆ ಮತ್ತೊಮ್ಮೆ ಮನಪೂರ್ವಕವಾದಂಥ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಠ್ಠಲರಾವ್ ಕುಟುಂಬದ ವತಿಯಿಂದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ತಮ್ಮ ಆಗಮನ